विघ्नेशाय सरस्वत्यै पार्वत्यै गुरवे नमः। दक्षिणामूर्तये चैव सर्वकार्यार्थसिद्धये ಕವಿಗಳ ಹನ್ನಡಿಗೆ ಬರಬಂದು ಬೀಳುವೆ ನೀ ಕಥಾಮೃತವ
ಶುಭವಾಗಲಿ. ಜಯ ನಮೋ ಜಗತ್ರಕ್ಷಕ, ನೀನೇ ರಕ್ಷಿಸು. ಈ ಪ್ರಪಂಚದಲ್ಲಿ 3 ಲೋಕಗಳನ್ನ ತ್ರಿಮೂರ್ತಿಗಳು ಸೃಷ್ಟಿಸಿದ್ದು ಹೌದು. ಸ್ವರ್ಗ, ಮರ್ತ್ಯ, ಪಾತಾಳವೆಂದು. ಅಂತಹ ಸ್ವರ್ಗವನ್ನ ಈ ಮನ್ವಂತರದಲ್ಲಿ ಪುರಂದರ ನಾಮಕನಾದಂತಹ ದೇವೇಂದ್ರನಾಗಿ ಇಲ್ಲಿಯ ಆಡಳಿತವನ್ನ ಮಾಡುತ್ತಾ ಇದ್ದೇನೆ. ಸ್ವರ್ಗ ಅಂತ ಹೇಳಿದ್ರೆ ಅದು ತ್ಯಾಗದ ಸಂಕೇತ. ಯಾರು ಕರ್ಮಭೂಮಿಯಲ್ಲಿ 100 ಯಾಗವನ್ನ ಮಾಡುತ್ತಾರೋ ಅಂತವರಿಗೆ ದಕ್ಕುವಂತಹ ಇಂದ್ರತ್ವ ಪದವಿ. ಕೇವಲ 1 ಬಾರಿಯಲ್ಲ, ತಮ್ಮ ತನವನ್ನ ಸರ್ವವನ್ನೂ ಕೂಡ ಮತ್ತೆ 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 ಅರ್ಪಿಸಬೇಕು. ಹಾಗೆ 100 ಬಾರಿ ಮಾಡಿದವನಿಗೆ ಅಂತಹ ಇಂದ್ರತ್ವ ಪದವಿ ಎನ್ನುವುದು ದಕ್ಕುವುದು ಸತ್ಯ. ಇಂತಹ ಸ್ವರ್ಗದಲ್ಲಿ ಏನಿಲ್ಲ, ಎಲ್ಲವೂ ಇದೆ. ಹೌದು ಸ್ವಾಮಿ. ರಂಭಾದಿ ನಾರಿಯರ ನರ್ತನ, ಗಂಧರ್ವರ ಗಾಯನ, ಚಿಂತಿಸಿದ್ದನ್ನ ಕೊಡುವ ಚಿಂತಾಮಣಿ, ಕಲ್ಪಿಸಿದ್ದನ್ನ ಕೊಡುವ ಕಲ್ಪವೃಕ್ಷ, ಹೀಗೆ ಪ್ರತಿಯೊಂದು ಕೂಡ ಇಲ್ಲಿರುವುದು ಸತ್ಯ. ಇದಾವುದೂ ಕೂಡ ನಾವು ಅನುಭವಿಸುವುದಕ್ಕಲ್ಲ. ಹೌದು ಸ್ವಾಮಿ. ಕರ್ಮಭೂಮಿಯಲ್ಲಿ ಯಾರು ಪುಣ್ಯವನ್ನ ಸಂಪಾದಿಸ್ತಾರೋ, ತ್ಯಾಗವನ್ನ ಮಾಡ್ತಾರೋ ಅಂತವರಿಗೆ ದಕ್ಕುವಂತಹ ಈ ಸ್ವರ್ಗ. ಹೌದು ಸ್ವಾಮಿ. ಕೇವಲ ಪುಣ್ಯವನ್ನ ಲಕ್ಷಿಸದೆ ಅತಿಕ್ರಮದಿಂದ, ಬಲದಿಂದ ಕೆಲವರು ಸ್ವರ್ಗದ ಬಗ್ಗೆ ಅಪಹಪಿಕೆಯನ್ನ ಇಟ್ಟುಕೊಳ್ಳುತ್ತಾರೆ. ಅವರು ಬೇರಾರು ಅಲ್ಲ, ನಮ್ಮ ಹಿರಿಯರಿಯ ಮಕ್ಕಳು, ದಾನವರು, ದೈತ್ಯರು ಆಗಾಗ ಬಂದು ನಮಗೆ ತೊಂದರೆಯನ್ನ, ಉಪಟಳವನ್ನ ಕೊಡುವುದು ಹೌದು. ಹೌದು ಸ್ವಾಮಿ. ಅಂತಹ ದಾನವರನ್ನ ನಾವು ಸಂಹರಿಸಿದ್ದಿದೆ. ಕೆಲವೊಮ್ಮೆ ಶ್ರೀಹರಿಯ ದಯೆಯಿಂದ ಅವರನ್ನ ನಿರ್ಮೂಲನೆ ಮಾಡಿದ್ದಿದೆ. ಹೌದು ಸ್ವಾಮಿ. ಈಗ ಸಸೂತ್ರವಾಗಿ 3 ಲೋಕದ ಕ್ಷೇಮ ಚಿಂತನೆಯನ್ನ ಮಾಡುತ್ತಾ ಈ ಸುಧರ್ಮ ಸಭೆಯನ್ನ ಕೊಟ್ಟಿದ್ದೇನೆ. ವಿಶೇಷ ಇದರಲ್ಲಿ ಏನು ಕಳೆದುಕೊಂಡಿದ್ದೀಯ? ಏನಾದ್ರು? ಇಲ್ಲ ಇಲ್ಲ ಇಲ್ಲ. ಎಲ್ಲಿಗೆ ಬಂದಿದ್ದೀಯ ಎನ್ನುವ ಪ್ರಜ್ಞೆ ಉಂಟೆ ನನಗೆ? ಬರುವಾಗ ಇಂತಲ್ಲಿಗೆ ಅಂತ ಹೊರಟದ್ದು ಹೌದು. ಎಲ್ಲಿಗೆ ಬಂದೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ವಿಳಾಸ ತಪ್ಪಿ ಹೋಯ್ತಾ ಹೇಗೆ? ಅದೇ ಅರ್ಥ ಆಗ್ತಾ ಇಲ್ಲ. ಯಾರು ನೀನು? ಅಲ್ಲ, ಮರೆತಿಹನು ಸುಳ್ಳಲ್ಲ ನೀವ್ಯಾರು, ಮರೆತಿಹನು ಸುಳ್ಳಲ್ಲ ನೀವ್ಯಾರು, ಎಲ್ಲಿಂದ ಬಂದಿರಿ ಅರಿವಿದಾದರೆ ಕೇಳಿ ನಾನ್ಯಾರು, ಎಲ್ಲಿಂದ ಬಂದಿರಿ ಅರಿವಿದಾದರೆ ಕೇಳಿ ನಾನ್ಯಾರು.
ಪ್ರಶ್ನೆಯನ್ನು ಕೇಳ್ತಾ ಇದ್ದೀಯ. ಎಲ್ಲಿಗೆ ಬಂದಿದ್ದೀಯ ಅನ್ನೋ ಪ್ರಜ್ಞೆ ಉಂಟೇನಾ ನಿನಗೆ? ಅದೇ ಸರಿ ನೆನಪಾಗ್ತಾ ಇಲ್ಲ. ಏನು ಸರಿ ನೆನಪಾಗುದೇ ಇರೋದು? ಒಮ್ಮೊಮ್ಮೆ ನೆನಪಾಗ್ತದೆ. ಇಂಥದ್ದನ್ನೇ ಹೇಳಬೇಕು, ಇವರಲ್ಲೇ ಹೇಳಬೇಕು ಅಂತ ಮನೆಯಿಂದ ಹೊರಟದ್ದು ಹೌದು. ಹೊರಟು ಮನೆಯಿಂದ ಹೊರಗೆ ಕಾಲು ಇಡುವವರೆಗೆ ಏನು ನನ್ನನ್ನು ನೋಡಿ ಹೆದರಿಕೆ ಆಯ್ತಾ ನಿನಗೆ? ಇಲ್ಲಪ್ಪ, ನಿಮ್ಮನ್ನು ನೋಡು ಮೊದ್ಲೇ ನನಗೆ. ಏನು ಹೆದರಬೇಡ, ನಾನಿದ್ದೇನೆ. ಹೇಳು, ನೀನು ಏನು ಹೇಳ್ಬೇಕು ಅದನ್ನು ಹೇಳು ನೋಡುವ. ಅಲ್ಲ, ಸುಳ್ಳಲ್ಲ ಇದು. ನೀವ್ ಯಾರು ಅಂತಲೇ ನನಗೆ. ಜಾಗ್ರತೆ, ನಿನ್ನ ಹಲ್ಲು ಮುಖದಲ್ಲೇ ಇರುವುದಿಲ್ಲ. ಏನ? ಅಲ್ಲ, ಸುರಪತಿ ನಾನಿದ್ದೇನೆ. ಈಗ ಸರಿ ಆಯ್ತು. ಏನ್ ಸರಿ ಆಯ್ತು? ನಾನು ಇಲ್ಲಿಗೆ ಹೊರಟದ್ದು. ಹೊರಡುವಾಗ ಇಂತಲ್ಲಿಗೆ ಹೊರಡ್ಬೇಕು ಅಂತ ನೆನಪು ಮಾಡ್ಕೊಂಡೆ. ಬರುವಾಗ ಏನ್ ಹೇಳ್ಬೇಕು ಅನ್ನೋದೇ ಮರ್ತು ಹೋಯ್ತು. ಅದು ಸರಿಯಾಗಿ ಬಂದಿದ್ದೀಯ ನೀನು. ಹೌದಪ್ಪ, ಕೊನೆಗೆ ಸ್ವಲ್ಪ ಮುಂದೆ ಬಂದು ಆಲೋಚನೆ ಮಾಡಿದೆ. ಏನ್ ಹೇಳ್ಬೇಕೆನ್ನುವುದನ್ನು ಸರಿ ನೆನಪಿಟ್ಕೊಂಡೆ. ಆದ್ರೆ ಯಾರಲ್ಲಿ ಹೋಗುದು ಅಂತಲೇ ಮರ್ತೋಯ್ತು. ನೀನು ನಮ್ಮ ದೂತ ಅಲ್ಲವೇನ ನೀನು? ಓ ಹೌದಲ್ಲ. ಹೋದ ವಾರ ಯಾವುದೋ ಒಂದು ಸುದ್ದಿಯನ್ನು ನನಗೆ ತಂದು ಒಪ್ಪಿಸಿದವ. ಏನೋ ಅಷ್ಟು ಬೇಗ ನಿನಗೆ? ಹೌದೌದು, ನಾನು ದೂತ ಅಲ್ಲ. ಸರಿ ಆಯ್ತು, ಈಗ ಸರಿ. ನಿನಗೆ ನಿನ್ನನ್ನು ನೆನಪು ಮಾಡುವುದಕ್ಕೆ ಒಂದು ಜನ ಬೇಕಾ ಅಂತ? ಅದೇ ಒಂದೊಂದ್ಸಲ ಎಲ್ಲ ಸಲ ಮರ್ತು ಹೋಗುದಿಲ್ಲ, ಕೆಲವೊಂದ್ ಸಲ ಮರ್ತು ಹೋಗ್ತದೆ, ಇನ್ನು ಹೆಚ್ಚಿನ ಸಲ ನೆನಪಿರುವುದಿಲ್ಲ ಅಷ್ಟೇ. ಏನಂತ ಹೇಳುವುದಕ್ಕಾಗುದಿಲ್ಲ. ಅದೇ ಇದು ಏನು ಕೆಲವೊಂದ್ಸಲ ಮರ್ತು ಹೋಗ್ತದೆ. ಅದಕ್ಕಾಗಿ ಏನು ಒಂದು ಉಪಾಯ ಮಾಡಿದೆ. ಈಗ ನೆನಪು ಹೋಗುವುದು ಬೇರೆ ನಿನಗೆ, ಮರೆತು ಹೋಗುವುದು ಬೇರೆ. ಹೌದು, ಮತ್ತೇನು ಉಂಟು? ಅದೇ ಅದಕ್ಕಾಗಿ ಒಂದು ಆಲೋಚನೆ ಮಾಡಿದೆ. ಏನನ್ನು ಮರಿಬಾರದು ಎನ್ನುವುದನ್ನು ನೆನಪಿಟ್ಟುಕೊಂಡೆ. ಏನನ್ನು ನೆನಪಿಟ್ಕೊಳ್ಳಬೇಕು ಎನ್ನುವುದೇ ಮರ್ತು ಹೋಯ್ತು. ಅಲ್ಲ, ನಿನ್ನನ್ನೇ ಕೇಳುತ್ತೇನೆ. ಹೋದ ವಾರ ಸರಿ ಇದ್ದೆ, ಈಗ ಏನಾಯ್ತು ನಿನಗೆ? ಹೋದ ವಾರ ಸರಿ ಇದ್ನ ನಾನು? ಇಲ್ಲ, ಇಲ್ಲಿಗೆ ಬಂದಿದ್ದೆ, ವರದಿಯನ್ನು ಒಪ್ಪಿಸಿದ್ದೆ. ಎಲ್ಲ ನೆನಪಾದಾಗ ಆಗ್ತದೆ. ಹಾಗಾಗಿ ಈಗ ಮರ್ತು ಹೋಗಬಾರ್ದು ಎನ್ನುವುದು ಸರಿ ನೆನ್ಪಿಟ್ಕೊಂಡೆ. ಆದ್ರೆ ವಿಷಯ ಮರ್ತೋಯ್ತು. ನೆನ್ಪಿಟ್ಕೊಳ್ಬೇಕು ಎನ್ನುವುದನ್ನು ನೆನ್ಪಿಟ್ಕೊಂಡೆ. ಆದ್ರೆ ಬರುವಾಗ ಏನ್ ಮರ್ತು ಹೋಗ್ಬೇಕು, ಏನ್ ಮರ್ತು ಹೋಗ್ಬಾರ್ದು, ಏನ್ ನೆನ್ಪಿಟ್ಕೊಳ್ಬೇಕು ಅನ್ನೋದೇ ಮರ್ತು ಹೋಯ್ತು. ಯಾರಲ್ಲಿ ಹೇಳಬೇಕು ಅನ್ನೋದು ನೆನ್ಪುಂಟ ನಿನಗೆ? ಯಾರಲ್ಲಿ ಹೇಳಬೇಕು ಅನ್ನೋದು ಮೊದಲು ನೆನಪಿತ್ತು, ಅರ್ಧಕ್ಕೆ ಬರುವಾಗ ಮರ್ತೋಯ್ತು. ಇದು ಯಾವ ರೀತಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಇದು ನಾವು ಭೂಲೋಕದಲ್ಲಿ ಕೇಳಿದ್ದೇವೆ. ಭೂಲೋಕದಲ್ಲಿ ಒಂದು ರೀತಿ ಮರವಿನ ಕಾಯಿಲೆ ಉಂಟಂತೆ. 60 ಆದ ಮೇಲೆ ಮರಿತೇವೆ ನಾವು. ಅಲ್ಲ, 60ಕ್ಕಿಂತ ಮೊದಲೇ ಒಂದು ಕಾಯಿಲೆ ಉಂಟಂತೆ. ಏನು ಅಂದ್ರೆ ಹಣ ತಕೊಂಡವನಿಗೆ ಮರ್ತೋಗುದು, ಕೊಟ್ಟವ್ರಿಗೆ ಮಾತ್ರ ಸರಿ ನೆನಪಿತ್ತು. ಅದು ಈಗ ನಮ್ಮಲ್ಲಿ ಇಲ್ಲಿವರೆಗೆ ಈ ರೀತಿ ಸಮಸ್ಯೆ ಇರಲಿಲ್ಲ. ಅಲ್ಲ, ನೀನು ಸ್ವರ್ಗದ ದೂತ ಆದ್ರೂ ಕೂಡ ಭೂಲೋಕದಿಂದಲೇ ಬಂದವ ಅಲ್ಲ ನಿನಗೆ? ಅದರ ವಾಸನೆ ಗಟ್ಟಿಯಾಗಿ ಉಂಟು ಹೇಗೆ? ಯಾರಿಗಾದ್ರೂ ಹಣವನ್ನ ಕೇಳಿದ್ದು ನಾವು. ಹಾಗಾಗಿ ಅಷ್ಟು ಕಷ್ಟಪಟ್ಟು ಕೊನೆಗೆ ಇಂತಲ್ಲಿಗೆ ಹೋಗ್ಬೇಕೆನ್ನುವುದೊಂದು ಸರಿ ನೆನ್ಪಿಟ್ಕೊಂಡೆ. ಇಂತಲ್ಲಿಗೆ ಬಂದಿದ್ದೇನೆ. ಆದ್ರೆ ಈಗ ಏನ್ ಹೇಳ್ಬೇಕಾಯ್ತು ಅಂತಲೇ ಮರ್ತೋಯ್ತು. ಸುಳ್ಳಲ್ಲ, ಇದು ಎಲ್ಲ ಮರ್ತು ಹೋಗ್ತದೆ ಒಡೆಯ. ಯಾಕೆ ಹೀಗಾಯ್ತು ಎನ್ನುವುದು ಏನಾದ್ರೂ ಪ್ರಜ್ಞೆ ಉಂಟು? ಇದು ಬರೀ ಇಷ್ಟೇ ಅಲ್ಲ.
ನೀನು ಯಾರು ಎನ್ನುವುದು ನಿನಗೆ ನೆನಪಾಗಿದೆ ಈಗ, ಅಲ್ಲಿಂದ ಮುಂದುವರಿಸು. ನೆನಪಾಗಿತ್ತಲ್ಲ. ನಾನು ನಾನು ಸುರದೂತ. ಅದೇ ನಾನು ಯಾರು ಅಂತ ಮತ್ತೆ ಕೇಳಬೇಡ. ಅಂದ್ರೆ ನಾನು ಅದಾದ್ಮೇಲೆ ನೀವು ಅದೇ ಅಲ್ಲ ಒಡೆಯ. ಅಲ್ಲ ಸುರಪತಿ. ಅದೇ ನಾನ್ ದೂತ ಆದ್ಮೇಲೆ ನೀವು ಸುರಪತಿ ಆಗ. ಅದೇ ಅಲ್ಲ. ಅದೇ ಅದೇ ಅದು ಅಂದ್ರೆ ವಿಷಯ ಅಷ್ಟೇ. ಈಗ ಏನಾಯ್ತು ಏನಾಯ್ತು ಅನ್ನೋದು ನೀನೇ ಹೇಳ್ಬೇಕು. ಇದು ನಾನು ಎಲ್ಲಿದ್ದೆ? ಇಲ್ಲೇ ಇದ್ದೆ. ವಿಷಯ ಅಲ್ಲೇ ಉಂಟು. ನಮಗೆ ಮರೆತು ಹೋಗುವ ಕಾಯಿಲೆ ಆರಂಭ ಆಗಿದೆ. ಮರೆತು ಹೋಗುವ ಕಾಯಿಲೆ? ಹೌದಪ್ಪ. ಅದರಿಂದ ಆದ ಅನಾಹುತ ಒಂದೆರಡಲ್ಲ. ಪರಿಚಯಸ್ಥರೆಲ್ಲ ಬಂದು ಎದುರುಗಡೆ ಸಿಕ್ಕಿ ಹೋಯ್ ನಮಸ್ಕಾರ ಅಂತ ಹೇಳುದು. ಇವ್ ಯಾರಪ್ಪ ಅಂತ ನೋಡುದು. ಎಲ್ಲೋ ನೋಡಿದ ನೆನಪು, ಎಲ್ಲೋ ನೋಡ್ದಾಗ ಆಗ್ತದೆ. ಯಾರು ಅಂತ ತಿಳಿಯುವುದಿಲ್ಲ. ಮರ್ಯಾದೆ ಉಳಿಸ್ಕೊಳ್ಬೇಕು ಅಂತ ನಮಸ್ಕಾರ ಮಾಡಿದ್ದೇನೆ. ಇತ್ತೀಚೆಗೆ ಪರಿಚಯಸ್ಥರು ಒಬ್ರೇ ಅಲ್ಲ, ಕಂಡವರಿಗೆಲ್ಲ ನಮಸ್ಕಾರ ಮಾಡ್ತಾ ಇದ್ದೇನೆ. ಅಂದ್ರೆ ಆಕಸ್ಮಿಕವಾಗಿ ಏನಾದ್ರು ಕಂಡು ಕೂಡ ಮಾತನಾಡದೆ ಹೋದ ಅಂತ ಹೇಳಬಾರ್ದಲ್ಲ. ಹೌದಲ್ಲ, ಈಗ ಪರಿಚಯಸ್ಥರ ಜಾಗ್ರತೆಯನ್ನು ಮಾಡಿದ್. ಇದನ್ನು ಸರಿಯಾಗಿ ನೆನಪಿಟ್ಟುಕೊಂಡಿದ್ದೆ. ಮರವು ಸರಿ ಇಲ್ಲದೆ ಮರವಲ್ಲಿ ಕಾಯಿಲೆ ಇದ್ರು ಬುದ್ಧಿವಂತಿಕೆ ಕಡಿಮೆ ಆಗ್ಲಿಲ್ಲ. ಹಾಗಾಗಿ ಇದಕ್ಕಿಂತ ದೊಡ್ಡ ಅನಾಹುತ ಏನು ಕೇಳಿ. ಏನಾಯ್ತು? ಕೆಲವು ದಿವಸ ಆಯ್ತು ನನ್ನ ಹೆಂಡತಿಗೆ ಮೊದಲು ನಾನು ಹೆಸರಿಡದೆ ಕರೆಯುವುದಾಗಿತ್ತು. ಕೆಲವು ದಿವಸದಿಂದ ಚಿನ್ನ, ರನ್ನ, ಬಂಗಾರ ಅಂತೆಲ್ಲ ಕರೀಲಿಕ್ಕೆ ಆರಂಭ ಮಾಡಿದೆ. ಏನು ವಿಶೇಷ ಪ್ರೀತಿ ಏನಾದ್ರು ಬಂತ ನಿನಗೆ? ಅವಳು ಕೆಲವು ದಿವಸ ಆದ್ಮೇಲೆ ಅವಳು ಕೇಳಿದ್ಲು, ಅಲ್ಲ ಸ್ವಾಮಿ, ಮುಂಚೆಲ್ಲ ನಮ್ ಬಾಯಿಗೆ ಬಂದಾಗ ಬೈತಿದ್ರಿ, ಈಗ ಚಿನ್ನ ರನ್ನ ಅಂತ ಇಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ದೀರಲ್ಲ. ಅವಳು ಸಂತೋಷ ಪಡಬೇಕಲ್ಲ. ಏನ್ ಕಾರಣ ಕೇಳಿದ್ಲು. ಸಾಯಲಿ ನಿನ್ನ ಹೆಸರೇ ಮರ್ತೋಯ್ತು ಮಾರಾಯ್ತಿ ಅಂದೆ. ಅಲ್ಲ, ಹೇಗಾದ್ರೂ ಮಾಡಿ ಸೂಕ್ಷ್ಮವಾಗಿ ಹೆಸರನ್ನ ತಿಳಿದುಕೊಳ್ಳುವುದಲ್ವೇನಾ? ನನ್ನ ಹೆಸರು, ನನ್ನ ಹೆಂಡತಿ ಹೆಸರನ್ನು ಹೋಗಿ ಪಕ್ಕದ ಮನೆಯವ್ರ ಹತ್ರ ಕೇಳಿದ್ರೆ ನಾನು ಮರ್ಯಾದೆ ಉಳಿತದೆ ಸ್ವಾಮಿ. ಮತ್ ಯಾರಲ್ಲ ಅವಳಲ್ಲೇ ಕೇಳುವುದು, ನಿನ್ನ ಹೆಸರು ಹೇಳು ನೋಡುವ ಅಂತ ಏನೋ ಒಂದು ಕೇಳುವುದಪ್ಪ. ಅಯ್ಯೋ, ಇದು ನಿಮ್ಮಷ್ಟು ನಮ್ಗೆ ಬುದ್ಧಿವಂತಿಕೆ ಇದ್ರೆ ನಾವ್ ಯಾಕೆ ಹೀಗಿರ್ತಿದ್ವಿ? ಸುರದೂತನಾಗಿರ್ತಿದ್ವಿ. ಮತ್ತೆ ಏನ್ ಮಾಡಿದ್ರು ಅದೊಂದು ಅವಳ ಹತ್ರ ಹೊಡ್ತಾ ತಿಂದದೊಂದು ಗಟ್ಟಿ ಇತ್ತ ಇಲ್ಲ. ಅಲ್ಲ, ಅವಳು ಯಾಕೆ ಹೊಡಿತಾಳೆ ನಿನಗೆ? ಹೆಂಡತಿ ಹೆಸರೇ ಮರ್ತಿದ್ದೇನೆ, ನೀನೇ ಒಂದ್ ದಿವ್ಸ ನೀನ್ ಯಾರು ಅಂತಲೇ ಕೇಳ್ಬಿಟ್ಟೆ. ಊಟಕ್ಕೆ ಬಡಿಸಿದ್ದಾಳೆ, ಇನ್ನೇನು ಕೈಯಲ್ಲಿ ತುತ್ತನ್ನು ತೆಗೆದುಕೊಂಡು ಬಾಯಲ್ಲಿ ಇಡಬೇಕು, ಪಕ್ಕನ ಮೇಲೆ ನೋಡ್ದೆ, ಇವಳು ಯಾರಪ್ಪ ಅಂತ. ನೀ ಯಾರು ಕೇಳ್ದೆ, ತೆಗೆದು ಒಂದು ಬಾರಿಸಿದ್ಲು. ಹೊಡ್ತ ಇಲ್ಲಿ ನೋಡಿ, ಇದು ಒಂದು ಹಲ್ಲು ಇಲ್ಲಿ ಕೆಳಗ್ ಬಿತ್ತ, ಅದರಿಂದ ಗಟ್ಟಿ ನೆನಪು. ಹಾಗಾಗಿ ಇಲ್ಲಿವರೆಗೆ ಬರುವುದಕ್ಕೆ ಕಾರಣ ಅದೇ, ಆ ಗಟ್ಟಿ ನೆನಪೆ. ಇದರಿಂದ ನೀವು ಏನಾದ್ರೂ ಮಾಡಿ ನಮ್ಮನ್ನು ಕಾಪಾಡಬೇಕು. ನಮಗೆ ನಿಮ್ಮನ್ನು ಬೋಧಿಸುವ ಹೊಣೆಗೆಲ್ಲದಿರುತ್ತಿರೆ ಬೆದರಲೇಕಿತು. ಬಾಳಿನಲ್ಲಿ ನಮ್ಮ ಕೊರಗಿ ಬಂದಿಯ ಗೋಡ ಪರಿಹರಿಸುವುದು ಶೀಘ್ರತೆ. ನೀಡಗುಂದಳೆಯದು ಮೊದೆಯನ್ನು ಕರೆಯಿರಿಗಳಿಗೆ. ಓ ಸ್ವಾಮಿ, ಮರವಿನ ಕಾಯಿಲೆ. ಹೌದು ಪ್ರಭು. ಸ್ವರ್ಗದಲ್ಲಿ ಇದ್ದವರಿಗೆ ಈ ಸ್ವರ್ಗದಲ್ಲಿ ಮರೆ, ಜರೆ, ಪೊರೆ, ನೆರೆ ಯಾವುದೂ ಕೂಡ ನಮಗೆ ಆಗುವುದಿಲ್ಲ. ಅದು ಯಾವುದಿದ್ರೂ ಕೂಡ ಭೂಲೋಕಕ್ಕೆ ಸೀಮಿತವಾಗಿದ್ದು. ಹೌದು, ನೀವು ದೊಡ್ಡ ದೊಡ್ಡ ಶಬ್ದ ಬಳಸಿದ್ರೆ ನಂಗೆ ಮರ್ತೋಗ್ತದೆ. ಅಲ್ಲ, ನನಗೆ ನೆನಪಿರ್ಲಿ ಅಂತ ನಾನು ಹೇಳಿದ್ದ. ಅಂತಹ ಮರವಿನ ಕಾಯಿಲೆ ಈ ಹೊತ್ತು ನಿನ್ನನ್ನ ಬಾಧಿಸ್ತದೆ ಅಂತ ಹೇಳಿದ್ರೆ ನಾನು ಯೋಚಿಸಬೇಕಲ್ಲ. ಯೋಚನೆ ಮಾಡಬೇಡಿ, ಸೂಕ್ಷ್ಮವಾಗಿ ನಿನಗೇಕೆ ಈ ಮರವಿನ ಕಾಯಿಲೆ ಬಂತು ಎನ್ನುವುದನ್ನು ನಾನು ಆಲೋಚಿಸಿದ್ದೇನೆ. ಯೋಚಿಸಬೇಡಿ, ನಿಮ್ಮ ಕರ್ತವ್ಯದ ಬಗ್ಗೆ ನೀವು ಲಕ್ಷ್ಯವನ್ನು ವಹಿಸಿ ಆದಷ್ಟು ಪ್ರಯತ್ನ ಪಡ್ತೇವೆ. ಇದಕ್ಕೆ ನಾನು ಪರಿಹಾರವನ್ನು ನಾನು ಕೊಡುತ್ತೇನೆ. ಯಾರಲ್ಲಿ ಆನಂದಸೇನ ಬರಹೇಳಿ. ನೀನು
ಆಶ್ಚರ್ಯ ಆಯ್ತು ನನಗೆ. ಈ ಕ್ಷಣಕಾಲದ ಹಿಂದೆ ಹಾ. ಈ ಸುಧರ್ಮ ಸಭೆಯಲ್ಲಿ ನರ್ತನವನ್ನ ಗಾಯನವನ್ನ ಮಾಡಿ ರಸಿಕರ ಮನಸ್ಸನ್ನ ತಣಿಸಿ ಹಾ. ಅವರಿಂದಲೇ ಮೆಚ್ಚುಗೆಯನ್ನ ಪಡೆದು ನನ್ನಿಂದಲೂ ಕೂಡ ಶುಭಾಶೀರ್ವಾದವನ್ನ ಪಡೆದು ಹೋದವಳು ಈಗ ಮತ್ತೆ ಯಾಕೆ ಸುರಪತಿ ನನ್ನನ್ನ ಕರೆಯುತ್ತಾ ಇದ್ದಾನೆ ಎನ್ನುವುದಾಗಿ ಹಾ. ಯೋಚಿಸ್ತಾ ಇದ್ದಿರಬೇಕಲ್ವೇ? ಖಂಡಿತವಾಗಿ ಹೌದು. ಹೌದು ಆಲಂಬಸ. ಹೊಗಳಿಕೆ ಎನ್ನುವುದಿದ್ದರೆ ನಾವು ನರ್ತಿಸಿದ ಕ್ಷಣದಲ್ಲಿಯೇ ನಮಗೆ ಸಿಗುವಂತಹದ್ದು. ಹ. ಆದರೆ ಹಾಗಲ್ಲ, ನರ್ತಿಸಿ ಕೆಲವು ಕಾಲ ಸಂದಿದೆ, ಹೊಗಳಿಕೆಯನ್ನು ಕೇಳಿ ಆಗಿದೆ, ಮತ್ತೆ ನನ್ನನ್ನು ಕರೆಸಿಕೊಂಡಿದ್ದೀರಿ ಅಂತ ಆದ್ರೆ ಯಾವುದೋ ವಿಶೇಷವಾದಂತಹ ಕಾರ್ಯ ಇದೆ ಎನ್ನುವುದನ್ನ ಊಹಿಸ್ತಾ ಇದ್ದೇನೆ. ಆಲಂಬಸ, ಓ, ಕೇವಲ ನೀನು ಹಾ, ಇಲ್ಲಿದ್ದವರಿಗೆ ಮನಸ್ಸನ್ನ ತಣಿಸುವುದಲ್ಲ, ಮತ್ತೆ ಹೊಸತೊಂದು ಕಾರ್ಯ ನಿನ್ನಿಂದ ಆಗಬೇಕು. ಏನದು? 3 ಲೋಕ ಉಳಿಬೇಕು ಅಂತ ಆದ್ರೆ ಆಲಂಬಸೆಯಿಂದ ಮಾತ್ರ ಸಾಧ್ಯ. ಇದು ನಿಜವಾಗಿಯೂ ನನಗೆ ಆಶ್ಚರ್ಯಚಕಿತವನ್ನ ಮಾಡ್ತಾ ಇದೆ. ಯಾಕೆ? ಯಾಕೆ ಬಲ್ಲಿರ? ಹ, ಇಡೀ ಪ್ರಪಂಚದ ಅಧಿಕಾರಿ ನೀವಿದ್ದೀರಿ, ಹ. ಆದ್ರೆ ನನ್ನನ್ನ ಕರೆದು ಲೋಕವನ್ನ ಉಳಿಸಬೇಕು, ಅದು ನಿನ್ನಿಂದ ಸಾಧ್ಯ ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ಹೌದು ಇದು ನನ್ನ ಆಶ್ಚರ್ಯಕ್ಕೆ ಕಾರಣವಾಗಿದ್ದು. ಸುರಪನಾಗಿ ಈಗ ಕೈಕಟ್ಟಿ ನಿಲ್ಲುವಂತಹ ಪರಿಸ್ಥಿತಿ ಏನಂತಹ ಪರಿಸ್ಥಿತಿ ಬಂದು ಒದಗಿದೆ ಆಲಂಬಸ. ಓಹೋ, ಭೂಲೋಕದಲ್ಲಿ ಸರಸ್ವತಿ ನದಿಯ ತೀರದಲ್ಲಿ ಹಾ, ಭೃಗು ಮಹರ್ಷಿಗಳ ಸಂಜಾತವಾಗಿರುವಂತಹ ಹಾ. ದದೀಚಿ ಎನ್ನುವಂತಹ ಮಹರ್ಷಿ ಘನವಾದಂತಹ ತಪಸ್ಸನ್ನ ಮಾಡುತ್ತಾ ಇದ್ದಾರೆ. ಇದರಲ್ಲಿ ವಿಶೇಷ ಉಂಟ? ಅಲ್ಲ. ಅದೆಷ್ಟು ಮುನಿಗಳು ಪ್ರಪಂಚದಲ್ಲಿ ತಪಸ್ಸನ್ನ ಆಚರಿಸುವವರು ಇರ್ತಾರೆ. ಹೌದು, ಅವರ ತಪಸ್ಸಿನ ಪ್ರಭಾವ ಎನ್ನುವುದು ಹಾ, ಈ ಹೊತ್ತು ಈ ಸ್ವರ್ಗಕ್ಕೂ ಕೂಡ ಹಾ. ತಟ್ಟಿರುವುದು ಸುಳ್ಳಲ್ಲ. ಓಹೋ, ಇಲ್ಲೊಬ್ಬ ದೂತ ಬಂದ. ಅವನ ಹೋದ ವಾರ ಅವನನ್ನ ಮಾತಾಡಿದ್ದೆ. ಚೆನ್ನಾಗಿ ಅವನು ನೆನಪಿನ ಶಕ್ತಿಯನ್ನ ಹೊಂದಿದ್ದ. ಹಾ, ಇವತ್ತು ಮಾತಾಡಿಸಿದ್ರೆ ಹಾ. ಅವನಿಗೆ ಯಾರು ಎನ್ನುವುದೇ ಮರೆತು ಹೋಗಿದೆ. ಹಾ, ಹಾ, ಹಾ. ಹ ಹ ಹ. ಕಾರಣವನ್ನ ಕೇಳಿದೆ, ಅವನಿಗೆ ಹೇಳುವುದಕ್ಕೆ ತಿಳಿಯಲಿಲ್ಲ. ಹಾ. ನನಗೆ ಯೋಚಿಸುವುದಕ್ಕೆ ಬರ್ತದಲ್ಲ, ಅದರ ಕಾರಣವನ್ನ ಯೋಚಿಸಿದೆ. ಆಗ ತಿಳಿಯಿತು ಹಾ. ದದೀಚಿ ಮಹರ್ಷಿಗಳ ತಪಸ್ಸಿನ ಪ್ರಭಾವ ಎನ್ನುವುದು ಹಾ. ಅವನನ್ನ ಮರವಿನ ಕಾಯಿಲೆಗೆ ದೂಡಿದೆ. ಯೋಚಿಸುವ ಆಲಂಬಸ, ಕೇವಲ ಇವತ್ತು ದೂತನಿಗೆ ಆಯಿತು, ಹಾ. ನಾಳೆ ವಾಯುವಿಗೆ ಆದ್ರೆ ಅವ ಬೀಸುವುದನ್ನೇ ಮರೆತು ಬಿಟ್ರೆ ಹೇಗೆ? ಹಾ, 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 ಹಾ. ಅಗ್ನಿಗೆ ಆದ್ರೆ ಉರಿಯುವುದನ್ನೇ ಮರೆತು ಬಿಡ್ತಾನೆ. ಮರೆತು ಬಿಟ್ರೆ ಹೇಗೆ? ಹಾ. ವರುಣದೇವ ಮಳೆಯನ್ನೇ ಸುರಿಸದೇ ಇದ್ರೆ ಹಾ. ಅಥವಾ ಅತಿಯಾಗಿ ಮಳೆಯನ್ನು ಸುರಿಸಿದ್ರೆ ಹಾ. ಲೋಕ ಉಳಿತದ? ನಿಮಗೆ ಮರವು ಬಂದ್ರೆ ಹಾ, 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 ಹಾ. ಅಲ್ಲೋಲ ಕಲ್ಲೋಲ ಆಗಿ ಹೋಗಬಹುದು. ಹಾ. ಅದಕ್ಕಾಗಿ ನಿನ್ನನ್ನು ಕರೆಸಿದ್ದು. ನೀನು ಮಾಡಬೇಕಾದಂತಹ ಕಾರ್ಯ ಎಷ್ಟ? ಏನು? ಸರಸ್ವತಿ ನದಿಯ ತೀರಕ್ಕೆ ಹೋಗಬೇಕು. ಹಾ. ಅಲ್ಲಿ ಹಾ. ಆ ಮಹರ್ಷಿಗಳ ತಪಸ್ಸನ್ನ ಭಂಗ ಮಾಡಬೇಕು. ಹಾ. ನೀನು ಹೋಗಿ ಬರ್ತೀಯಾ? ಆಗದಾಗದು ಸುರಪಾರ ಆಗದಾಗದು ಆ ಮುನಿಯ ತತ್ವ ಈಗ ಕಿಡಿಸಿ ಮರಳಿ ಬರುವುದು. ಆ ಮುನಿಯ ತತ್ವ ಈಗ ಕಿಡಿಸಿ ಮರಳಿ ಬರುವುದು. ಲೋಕನಲ್ಲ ಭೃಗು ಸಂಜಾತ ನಿಗಮಯ್ಯ ತಪದವಾದ. ಲೋಕನಲ್ಲ ಭೃಗು ಸಂಜಾತ ನಿಗಮಯ್ಯ ತಪದವಾದ. ಹೋಗಗೆಂದು ಮನವ ನಡೆಸಿ ಸೋಮವಾದರಾದರದು. ಹೋಗಗೆಂದು ಮನವ ನಡೆಸಿ ಸೋಮವಾದರಾದರವನು ಹೀಗೆ ನಮ್ಮ ದೊಡಿಸಲಾಗದೆ. ಹೀಗೆ ನಮ್ಮ ದೊಡಿಸಲಾಗದೆ. ತಾಪಸಕ್ಕೆ ಬೇಕಾಗದಯ್ಯ ವಿಷಯವಾದರೆ ಇಂದಿರಲು ಕಾರ್ಯ ಭಾಗಿಯಾಗಲೆಂದು ಮಗವರೇ. ಆ
ಅಲ್ಲ. ಹ. ಆದ್ರೆ ಹ. ಧೈರ್ಯ ಮಾಡಿ ಇಷ್ಟು ಹೇಳ್ತಾ ಇದ್ದೇನೆ, ಆಗುದಿಲ್ಲ, ನನ್ನ ಹತ್ರ ಆಗುದಿಲ್ಲ. ಅಲಂಬಸ, ನಿನ್ನ ಬಗ್ಗೆ ನಾನು ಎಷ್ಟು ಭರವಸೆಯಿಂದ ಈ ಮಾತುಗಳನ್ನು ಹೇಳಿದೆ. ಅಲ್ಲ, ಆಗುವುದಿಲ್ಲ ಅಂತಾದ್ರೆ ಯಾಕಂತ ಬೇಡುವೆ? ಅಲ್ಲ, ಏನು ಮಾತಾಡ್ತಾ ಇದ್ದೀರಿ ಅಂತ ಯಾಕೆ? ಒಮ್ಮೆ ಆಲೋಚನೆ ಮಾಡು. ಹ, ಯಾರು ಆತ? ದದೀಚಿ ಮಹರ್ಷಿ, ತಪಸ್ವಿ ಆತ. ತಪೋನಿರತ ಆತ. ಹ, ಅಂತಹ ತಪಸ್ವಿಯನ್ನ ಹ, ನಾನು ಹೋಗಿ ಹ. ಆತನ ತಪಸ್ಸನ್ನ ಭಂಗಪಡಿಸುವುದಂದ್ರೆ ಅದೇನಾಗುವಂತಹ ಮಾತ ಅದು? ಅಲ್ಲ, ಯಾಕೆ ನಿಜವಾಗಿಯೂ ಅಂತಹ ತಪಸ್ವಿಗಳು ಹ. ಹೆಣ್ಣಿನ ಆಸೆಗಾಗಿ ತಪವನ್ನ ಬಿಡ್ತಾರೆ ಅಂತಾದರೆ ಅವರ ಪ್ರಭಾವ ಎನ್ನುವಂಥದ್ದು ದೇವಲೋಕದವರಿಗೆ ಮುಟ್ಲಿಕ್ಕೆ ಸಾಧ್ಯ ಉಂಟಾ? ದೇವಲೋಕದವರಿಗೆ ಪ್ರಭಾವ ಮುಟ್ಟಿದೆ ಅಂತಾದ್ರೆ ಸಾಮಾನ್ಯ ಹೆಣ್ಣಿನ ಆಸೆಗೆ ಅವರು ಬೀಳುವವರಲ್ಲ ಅಂತ ಆಗ್ಲಿಲ್ವಾ? ಇಂದ್ರಿಯವನ್ನ ನಿಗ್ರಹಿಸಿ ತಪಸ್ಸನ್ನು ಆಚರಿಸ್ತಾರೆ ಅವರು. ಖಂಡಿತವಾಗಿ. ಹ, ಹ, ಆದ್ದರಿಂದ ಹ, ನಾನು ಅಲ್ಲಿ ಹೋಗುವುದು ಹ, ಒಂದೊಮ್ಮೆ ಹ, ನನ್ನ ನೃತ್ಯಕ್ಕೋ ಗಾನಕ್ಕೋ ಹ. ಮನಸೋತು ಹ. ಆತ ಕಣ್ತೆರೆದು ಹ. ನನ್ನ ಒಪ್ಪಿದರೆ ಸರಿ. ಹ. ಒಂದೊಮ್ಮೆ ಹ. ಹಾಗಾಗದೆ ಕೋಪೋದ್ರಿಕ್ತರಾಗಿ ಶಪಿಸಿದ ಅಂತಾದ್ರೆ ಮತ್ತೆ ನನ್ನ ಪರಿಸ್ಥಿತಿ ಬೇಕಾ? ಹೇಳಿಕೊಳ್ಳಲಿಕ್ಕೆ ನಾನು ಇಲ್ಲಿವರೆಗೂ ಬಂದು ಮುಟ್ಟುವುದಿಲ್ಲ. ಅಲಂಬಸ, ಆಗದೆಂಬುದೇ ಕೆಲಂಬುಸೆ. ಆಗದೆಂಬುದೇ ಕಲಂಬುಸೆ. ನೀ ಬೋಧಕಯ ಆಗಿರುವುದೆಂಬ ಭರವಸೆ. ನೀ ಬೋಧಕಯ ಆಗಿರುವುದೆಂಬ ಭರವಸೆ. ಬೋಧಕಾಸೆ ಭರವಸೆ ಒಂದೇ ಇರಬಹುದೇ? ಸಾಧು ಧೈರ್ಯದಿಂದ ಮುಂದೆ ಬಲಗೆ ಜೊತೆಯೋಡ್ ಇರುವೆ ಹಿಂದೆ. ಸಾಗದೆಂಬುದು ಸಾಗದೆಂಬುದೇ ಗೆಲುವುದೇ. ಆಲಂಬಸ, ದಯವಿಟ್ಟು ನನ್ನಲ್ಲಿ ಹೇಳುವುದೇ ಬೇಡ, ನನ್ನನ್ನು ಕಳಿಸ್ಕೊಡಿ ಬೇಗ. ನಿನ್ನ ಅಂತರಂಗವನ್ನು ನಾನು ಅರ್ಥವಿಸಿಕೊಂಡು ಹೇಳುತ್ತಾ ಇದ್ದೇನೆ. ಏನು ಏನು ಮುನಿಗಳು ಅಂತಾದ್ರೆ ಭಯವ ನಿನಗೆ? ಮತ್ತೆ ಭಯ ಆಗದೆ ಇರ್ತದ? ಈಗ ನಿಮಗೆಲ್ಲ ಭಯ ಆಗಿದ್ದಕ್ಕೆ ನನ್ನನ್ನು ಮುಂದೂಡಿ ಬಿಡುವುದಲ್ವ ನೀವು? ಖಂಡಿತವಾಗಿಯೂ ಇಲ್ಲ. ಹ, ನಾನೇ ಹೋಗಿ ಹ. ಅವರ ತಪಸ್ಸನ್ನ ಭಂಗ ಮಾಡುವುದಿತ್ತು. ಆದರೆ ಅವರ ಉದ್ದೇಶ ಒಳ್ಳೇದುಂಟು, ಅಂದ್ರೆ ಲೋಕ ಕಲ್ಯಾಣವಾದಂತಹ ಉದ್ದೇಶ ಒಳ್ಳೆದಿರುವುದನ್ನು ನಾನು ಹೋಗಿ ಕೆಡಿಸಿದ್ರೆ ನಿಮ್ಗೆ ತೊಂದರೆ ಇಲ್ಲ. ಕೆಡಿಸುವುದಲ್ಲ, ಹ. ಸ್ವಲ್ಪ ಕಾಲ ಅವರ ಬಿಸಿಯನ್ನ ಕಡಿಮೆ ಮಾಡಬೇಕು ನೀನು. ಇದು ಒಳ್ಳೆ ಕಥೆ ಆಯ್ತು ನಿಮ್ಮ. ಅಲಂಬಸ, ಓ. ಏನು ಹೋಗುವುದಿದ್ರೆ ನೀನು ಒಬ್ಬಳೇ ಹೋಗುವುದು ಅಂತ ಮಾಡಿದ್ಯಾ? ಮತ್ತೆ ನೀನು ಒಬ್ಬಳೇ ಹೋಗುವುದಲ್ಲ. ನೀವು ಬರ್ತೀರಾ? ಅಲ್ಲಪ್ಪ, ನಾನು ಹ. ಹಿಂದಿನಿಂದ ಇರ್ತೇನೆ. ಹಾ, ಇದು ಗೊತ್ತಾಯ್ತು ನನಗೆ. ಎಲ್ಲ ಹಿಂದಿಂದ ಇರುವವರೇ ಬಿಟ್ರೆ ಅಲ್ಲ. ನಾನೊಂದು ಜೊತೆಗೆ ಬಂದು ನಿಲ್ತೇನೆ ಅಂತ ಹೇಳುವವರು ಯಾರು ಇಲ್ಲ. ನಾನು ಹಿಂದಿರ್ತೇನೆ, ನೀನು ಮುಂದೋಗು. ಈಗ ಮತ್ತೆ ಹಿಂದೆ ತಿರುಗಿ ನೋಡಿದ್ರೆ ಯಾರು ಇರುವುದಿಲ್ಲ. ಅಲಂಬಸ, ಓ. ಈಗ ನಾನು ಸ್ತ್ರೀ ವೇಷ ಮಾಡಿದರೆ ಯಾರು ನೋಡ್ತಾರೆ ಹೇಳು? ಅಲ್ಲ, ನೀವು ಮಾಡಿದ್ರೆ ಮತ್ತೆ ಹೇಳ್ಬಹುದು. ಹ, ಅಲ್ಲ, ಮಾಡಿದ್ರೆ ಯಾರಾದ್ರೂ ನೋಡ್ತಾರೆ. ನೀವು ಮಾಡಿಕೊಂಡು ಬಂದ್ರೆ ಮತ್ತೆ ಹೇಳುವ. ಇಲ್ಲಿ ಸೆಳೆಯುವುದು ಹಾ. ಅವರ ಮನಸ್ಸನ್ನ ನೀನು ಸೆಳೆಯಬೇಕು. ನಿನ್ನ ಲಲ್ಲೆ ಮಾತುಗಳು, ನರ್ತನ, ಗಾಯನ ಅವರ ಮನಸ್ಸನ್ನ ಸೆಳೆದು ಹಾ. ನಿನ್ನತ್ತ ನೀನು ವಶಪಡಿಸಿಕೊಳ್ಳಬೇಕು. ಮತ್ತೆ ಕೇಳಿದ್ರೆ ನಿನಗೆ ನಾನು ಅದನ್ನು ಹೇಳಿಕೊಡ್ಬೇಕಾ ಹೇಳು? ಅಲ್ಲ, ನನಗೆ ಹೇಳಿಕೊಡೋದು ಬೇಡ, ಆದ್ರೆ ನನಗೆ ಆಕರ್ಷಿಸುವುದು ಏನೇ ಇದ್ರೂ ಈ ಲೋಕದಲ್ಲಿ ಆಲಂಬಸ ಬಿಟ್ಟರು ಮತ್ತೆ ಯಾರೂ ಇಲ್ಲ. ನಮಗೆ ನಮ್ಮ ಲೋಕದಲ್ಲಿ ಆಕರ್ಷಣೆ ಮಾಡುವುದು ಗೊತ್ತುಂಟು, ಬೇರೆ ಲೋಕಕ್ಕೆ ಹೋಗಿ ಮಾಡೋದು ಗೊತ್ತಿಲ್ಲ. ಅಲ್ಲ, ಅದಕ್ಕೆ ನಾನು ಕರೆದಿದ್ದು. ಏನು? ಇಷ್ಟು ದಿವಸ ಹೇಗೂ ನೀನು ಸ್ವರ್ಗದಲ್ಲಿದ್ದೀಯ, ಹಾ. ಇವತ್ತಿನ ತಪಸ್ಸನ್ನ ಕೆಡಿಸಿದೆ ಅಂತ ಇಟ್ಟುಕೋ, ನಿನ್ನ ಪ್ರಚಾರ ಮೂರು ಲೋಕದಲ್ಲೂ ಕೂಡ ಇರ್ತದೆ. ಸ್ವಾಮಿ, ಯಾರು ಆಲಂಬಸ? ಅವಳು ನನಗೆ ಚೆನ್ನಾಗಿ ಗೊತ್ತು ಹೇಳುವ. ಅಲ್ಲ, ಈಗ ಪ್ರಚಾರ ಆದ್ರೆ ತೊಂದ್ರೆ ಇಲ್ಲ. ಯಾರು ಅವಳ ಆಲಂಬಸನ? ಈಗ ಪ್ರಚಾರ ಆದ್ರೆ ಕಷ್ಟ. ಅಲ್ಲ, ಉದ್ದೇಶ ಒಳ್ಳೇದೇ ಇದ್ದಿದ್ರು ಕೊನೆ ಪಕ್ಷ ನಮ್ಮ ಹೆಸರು ಪ್ರಚಾರಕ್ಕೆ ಬರದೇ ಹೋದ್ರೂ ತೊಂದ್ರೆ ಇಲ್ಲ. ಅಪಪ್ರಚಾರ ಒಂದು ಆಗುವುದು ಬೇಡ ಅಲ್ವಾ? ಈ ಖಂಡಿತವಾಗಿ ಅಪಪ್ರಚಾರ ಆಗುವ ಸಂದರ್ಭವೇ ಇಲ್ಲ. ನೋಡು, ಹಿಂದೆ ನಾವಿರ್ತೇವೆ, ಬೇಕಾದ ವಾತಾವರಣವನ್ನು ಸೃಷ್ಟಿ ಮಾಡಿ ಕೊಡ್ತೇವೆ. ಸರಿ. ಈಗ ಬರಡಾದ ಆ ಜೀವಕ್ಕೆ ಒಂದು ಚೈತನ್ಯ ಬೇಕಲ್ಲ. ತಂಗಾಳಿಯನ್ನ ನಮ್ಮ ವಾಯುವಿಗೆ ಹೇಳ್ತೇನೆ, ಅವ ತಂಗಾಳಿಯನ್ನ ವ್ಯವಸ್ಥೆ ಮಾಡ್ತಾನೆ. ಹಸಿರು ಕಾನನವನ್ನ ನೋಡಿ ಮನಸ್ಸಿಗೆ ಅವರು
ಆಹ್ಲಾದವನ್ನು ಮಾಡಬೇಕು. ಅಂತಹ ವಾತಾವರಣವನ್ನು ಕೂಡ ಮಾಡ್ತೇನೆ. ಹ. ಕಾಮನಿಂದ ಹ್ಮ್. ಪಂಚಶರಗಳನ್ನ ಅವರ ಮೇಲೆ ಪ್ರಯೋಗಿಸುವಂತ ಹೇಳ್ತೇನೆ. ಅವರ ಮನಸ್ಸು ಚೈತನ್ಯಗೊಂಡು ಕಾಮಿನಿಯಾದ ನಿನ್ನತ್ತ ಸೆಳೆದು ಓಡೋಡಿ ಬರ್ತಾರೆ. ದೇವೇಶ, ಹ, ಇಷ್ಟು ಹೊತ್ತು ಸ್ವಲ್ಪ ಸ್ವಾರ್ಥಿಯಾಗಿ ನಾನು ಆಲೋಚನೆ ಮಾಡಿದ್ದು ಹೌದು. ನನ್ನ ಕುರಿತಾಗಿ ಮಾತ್ರ ಆಲೋಚನೆ ಮಾಡಿದೆ, ಎಲ್ಲಾದರೂ ಮುನಿಗಳು ನನ್ನನ್ನು ಶಪಿಸಿ ಬಿಟ್ಟರೆ ಎನ್ನುವ ಕಾರಣಕ್ಕಾಗಿ. ಆದರೆ ನಿಜವಾಗಿಯೂ ನಮ್ಮೆಲ್ಲರ ಕರ್ತವ್ಯ ಲೋಕಪಾಲನೆ ಎನ್ನುವುದಲ್ಲವೇ? ಹ. ಕರ್ತವ್ಯ ಎನ್ನುವುದು ಕೇವಲ ಸುರಪಾಲನೆಗೆ ಮಾತ್ರ ಸೀಮಿತ ಅಲ್ಲ. ಹ. ನಿನ್ನೊಡನೆ ಇರುವ ನಮಗೆಲ್ಲರಿಗೂ ಅದನ್ವಯ ಆಗ್ತದೆ. ಹ. ಸರಿ, ಇಷ್ಟು ನೀನು ಹೇಳಿದ್ದನ್ನು ಖಂಡಿತವಾಗಿ ನೆರವೇರಿಸ್ತೇನೆ. ಆದೀತಂತ. ಹ, ಹ, ಹ. ಹಾಗಾದ್ರೆ ಹೋಗುವ ವ್ಯವಸ್ಥೆಯನ್ನು ಮಾಡು. ಶುಭವಾಗಲಿ. ತಡ ಮಾಡುವುದು ಯಾಕೆ? ಹೊರಡುವುದು ಈಗ. ಇಳಿದಳು ಪಾಣಿನಿ ಸೌಂದರ್ಯದ ಇಳಿದಳು ಸ್ವಾಮಿನಿ ಸೌಂದರ್ಯದ ಇಳಿದಳು ಭಾಮಿನಿ ಸೌಂದರ್ಯದ ಕಳೆದು ಸಂತಸ ಮಾಲಿನಿ ಸೌಂದರ್ಯದ ತಳೆದು ಸಂತಸ ಮಾಲಿನಿ ತಿಳಿದು ತೊಳಗುದಲ್ಲಿ ತಾನಲಿ ಕಲಿತು ಕುಣಿದಾಡುತ್ತ ಬಾಡುತ್ತ ತಿಳಿದು ತೊಳಗುದಲ್ಲಿ ತಾನಲಿ ಕಲಿತು ಕುಣಿದಾಡುತ್ತ ಬಾಡುತ್ತ ಕಳವೆ ಮುನಿತ ಪಯನ್ನ ಚಲುವಿನ ಬಲೆಯೊಡನ್ನುತ್ತ ಅಭಿನಯದವನ ಬಿಡಲಿ ಸಂಭ್ರಮಿಸುತ್ತ ಬೇಗದಲ್ಲಿ ಆ ಜಲಜನೇತೆಯು ತಳೆದು ಹರುಷವನಾಗ ಮೋದದಲ್ಲಿ ಆ ಜಲಜನೇತೆಯು ತಳೆದು ಹರುಷವನಾಗ ಮೋದದಲ್ಲಿ ಬಲ ಬದುಕ ತಾಪಸನು ಇಳಗಿಳಿದಳು ಭಾಮಿನಿ ಸೌಂದರ್ಯದ ಧನಿ ಇಳಗಿಳಿದಳು ಭಾಮಿನಿ ಅದು ಇಳಗಿಳಿದಳು ಭಾಮಿನಿ ಇಳಗಿಳಿದಳು ಭಾಮಿನಿ ದೇವೇಶ್ ಹೇಳಿದ ತಕ್ಷಣದಲ್ಲಿಯೇ
ಎಲ್ಲರನ್ನ ಒಡಗೂಡಿಕೊಂಡು ಇಲ್ಲಿಯವರೆಗಾಗಿ ಬಂದೆ. ಹಾಡುತ್ತಾ ನಲಿಯುತ್ತಾ ಪಾಡುತ್ತಾ ಇಲ್ಲಿಯವರೆಗಾಗಿ ಬಂದು ತಲುಪಿದ್ದೇನೆ. ಸ್ವಾಮಿ, ಎಷ್ಟು ಕಷ್ಟ ಗೊತ್ತುಂಟ ಈ ಕೆಲಸ ಅಲ್ಲ. ನೀವೆಲ್ಲ ಹಿಂದಿರೋರು, ನಿಮಗೆ ಗೊತ್ತಾಗೋದಿಲ್ಲ ಈ ಕಷ್ಟ. ಇದು ಮುಂದುವರೋರಿಗೆ ಮಾತ್ರ ಈ ಕಷ್ಟ ಗೊತ್ತಾಗೋದು. ಹಿಂದಿನವ್ರಿಗೆ ಮಾತ್ರ ಹಿಂದಿನವ್ರ ಕಷ್ಟ ಗೊತ್ತಾಗೋದು. ಸರಿ, ಆದ್ರೆ ಹಿಂದಿನವರಿಗೆ ಹಿಂದಿನ ಕಷ್ಟ ಗೊತ್ತಾಗ್ತದೆ ಸ್ವಾಮಿ. ನಾವು ಹಾಗಲ್ಲ, ಹಿಂದಿಂದ ಮುಂದುವರುವವರಲ್ವೇ, ಹಿಂದಿನದ್ದು ಗೊತ್ತು ಮುಂದಿನದ್ದು ಗೊತ್ತಾಗ್ತದೆ ಬಿಡಿ. ಈಗ ಸಮಸ್ಯೆ ಇದಲ್ಲ, ಬಂದದ್ದು ಬಂದಾಗಿದೆ. ಬಂದ ಮೇಲೆ ಏನು ಮಾಡುವುದು? ಇದು ಸಮಸ್ಯೆ ಆದದ್ದು. ನಿಮಗ ಸಮಸ್ಯೆ ಇಲ್ಲ ನೋಡಿ. ಈಗ ಏನು ಮಾಡ್ಬೇಕಾಯ್ತು? ದೇವ್ರೇ, ಆ ಹುಲಿಯನ್ನು ನೋಡಿದ್ರೆ ಅಬ್ಬಬ್ಬ ಒಳ್ಳೆ ಬೇರ್ ಬಿಟ್ಟಾಗುಂಟು. ಎಷ್ಟು ಕಾಲದಿಂದ ಕುಳಿತಿದ್ದಾರೋ ಏನು, ದೊಡ್ಡ ಬಂಡೆಗಲ್ಲು ಅಲ್ವಾ? ಬಂಡೆಕಲ್ಲಿನ ಹಾಗೆ ಕುಳಿತಿದ್ದಾರೆ. ನಾನು ಆಗಿನಿಂದ ಬಂದು ಮಾತಾಡ್ತಾ ಇದ್ದೇನೆ, ಆಚೆ ಈಚೆ ಓಡಾಡ್ತಾ ಇದ್ದೇನೆ. ಕಣ್ಣು ಬಿಡುವುದು ಬಿಡಿ ಸ್ವಾಮಿ, ಕಿವಿಯನ್ನು ಕೊಟ್ಟು ಆಲಿಸ್ಲಿಲ್ಲ ಅವರು. ಏನ್ ಮಾಡುವುದು? ಬರೀ ನಾವು ಆಚೆ ಈಚೆ ಓಡಾಡಿದ್ರೆ ಸಾಕಾಗ್ಲಿಕ್ಕಿಲ್ಲ, ಪರಿಣಾಮ ಆಗಬೇಕಾ? ಸ್ವಲ್ಪ ಗೆಜ್ಜೆದನಿ ಗಟ್ಟಿ ಕೇಳಬೇಕು ಅಲ್ವಾ? ಸುರತರಂಗಿಣಿಯ ಜೊತೆಯೊಳಗೆ ಬಂದು ಸುರತರಂಗಿಣಿಯ ಜೊತೆಯೊಳಗೆ ಬಂದು ಗಿರಿಜಗ ವಾಮಭಾಗವನ್ನು ತಾನಿತ್ತು. ಗಿರಿಜಗ ವಾಮಭಾಗವನ್ನು ತಾನಿತ್ತು. ಹರಿತನಯ ಬಾರನು ಸುಟ್ಟಾಶುತೋ, ಹರಿತನಯ ಬಾರನು ಸುಟ್ಟಾಶುತೋಷ ಆಶುತೋಷ. ಪುರವಾರಣಸಿಯೊಳಿರುವ ಪುರವಾರಣದೊಳಗಿರುವ ಜಗದೀಶ ಕೃತಿವಾಸ ಶ್ರುತಿ ಕಂಠರುಂಡವಾದಿ, ಕೃತಿವಾಸ ಶ್ರುತಿ ಕಂಠರುಂಡವಾದಿ. ಕಲಕರ್ಮ ಮರಮಃ ಮೃತ್ಯು ದೂರದ ಚಂದ್ರಮೌರ್ಯ. ಕಲಕರ್ಮ ಮರಮಃ ಮೃತ್ಯು ದೂರದ ಚಂದ್ರಮೌರ್ಯ. ಪೃಥ್ವಿ ಮೂಲರಂಗ ಸ್ಥಳ ಮಾಡುತ್ತ, ಪೃಥ್ವಿ ಮೂಲರಂಗ ಸ್ಥಳ ಮಾಡುತ್ತ ಮತನಮ್ಮದ ಕುಣಿಸುವ. ಪೃಥ್ವಿ ಮೂಲರಂಗ ಸ್ಥಳ ಮಾಡುತ್ತ ಮತ್ತೆ ನಮ್ಮತ ಕುಣಿಸುವ. ಉಲ್ಲಸಿತ ನಾಟ್ಯವಾಡಲಿ ಕಲಿದೇವುಲ ಝಣ ಝಣ
ಬಹುಕಾಲಗಳಿಂದಾಗಿ ಒಳ್ಳೆಯದಾಗ್ಲಿ ಒಳ್ಳೆಯದಾಗ್ಲಿ ಬಹುಕಾಲಗಳಿಂದಾಗಿ ಹ ತಪಸ್ಸಿನಲ್ಲಿ ಕುಳಿತವನು ನಾನು ಒಂದೊಮ್ಮೆಲೆ ಹ ಶಿವನ ಕುರಿತಾದಂತಹ ಧ್ಯಾನ ನನ್ನ ಕಿವಿಗೆ ಕೇಳಿತು. ಅಷ್ಟೇ ಅಲ್ಲ, ಹ ಹರನ ಕಾಲ್ಗಜ್ಜೆಯ ಎನ್ನುವ ರೀತಿಯಲ್ಲಿ ಹ ಅವನ ನಾಟ್ಯದ ಅನುಭವವೇ ನನ್ನ ಎದೆಯಲ್ಲಿ ಆಯಿತು. ಓಹೋ ಯಾರು ಹ ಯಾಕೆ ಈ ರೀತಿಯಾಗಿ ಇಲ್ಲಿ ಹ ನರ್ತನವನ್ನು ಮಾಡುವುದಕ್ಕೆ ಬಂದಿದ್ದಾರೆ? ಹೀಗೆಲ್ಲ ರೀತಿಯಾದಂತಹ ಹ ತಳಮಳಗಳು ಹ. ನನ್ನ ಈ ಎದೆಯಲ್ಲಿ ಆಯಿತು. ಆ ಕಾರಣಕ್ಕಾಗಿ ಘನಘೋರವಾದಂತಹ ತಪಸ್ಸಿನಲ್ಲಿ ಹ ನಿರತನಾದಿದ್ದಂತಹ ನಾನು ಎಚ್ಚೆತ್ತುಕೊಳ್ಳಬೇಕಾಯಿತು. ಹ ಯಾರು ನೀನು ಅಂತ ಅರ್ಥ ಆಗಲಿಲ್ಲ. ನನ್ನ ಪರಿಚಯ ಹೌದು ಸ್ವಾಮಿ. ಮುಯರಾಮನೆ ಮಾತನಾಡಿದೋ ಏದು ನಿರಲಾಮನೆ ನೀ ಮಾತನಾಡಿದೋ ನೀ ಮಾತನಾಡಿದೋ ಕನದ ಬುದ್ಧಿ ಸುಧಾಂಶು ಪಾಲಿಸೋ ಕನದ ಬುದ್ಧಿ ಸುಧಾಂಶು ಪಾಲಿಸೋ ಮುಗಿಲ ನಾಮನೆ ಮಾತನಾಡಿತು ಅಧಿವಿಷೇಂದ್ರ ಧರ್ಮಸಭೆ ಜೋಡು ಅಧಿವಿಷೇಂದ್ರ ಸುಧರ್ಮ ಸಭೆಯಳು ಮನವನಿಸುತ್ತ ನಾಟ್ಯವಾಗಳು ಮನವನಿಡುತ್ತಲೀ ನಾನು ನಾಟ್ಯಗೈಗಳು ನಾಟ್ಯಗೈಗಳು ನನಗೆ ಗರವರು ಆಲಂಬು ಸೇಯಂದು ನನಗೆ ಕರವರು ಆಲಂಬು ಸೇಯಂದು ಮನಗೆ ಹರ್ಷವು ತವ ದರ್ಶನವಿತ್ತು ಮನಗೆ ಹರ್ಷವು ತವ ದರ್ಶನವಿತ್ತು ಮುರಿದ ಮಾತನಾಡಿಸೋ ಕನಕ ಬುದ್ಧಿ ಸುಧಾಂಶು ಪಾಲಿಸೋ 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 ಒಳ್ಳೆಯದಾಗಲಿ. ಮುನಿಪೋತ್ತಮನೇ. ನೀನು ಇಲ್ಲಿಯವರೆಗಾಗಿ ಯಾಕೆ ಬಂದೆ? ಹ ಇಲ್ಲಿಯದಾದಂತಹ ನಿನ್ನ ನರ್ತನ ಸೇವೆಯ ಕುರಿತಾದಂತಹ ವಿಶೇಷತೆಗಳೇನು? ಯಾಕಾಗಿ ಈ ಕೈಂಕರ್ಯಕ್ಕೆ ಮುಂದಾದೆ? ಹ ಕಾಣುವೆರೆ, ಹ ಇಲ್ಲಿಯವಳು ಅಂತ ನಾನು ನಿನ್ನನ್ನು ಖಂಡಿತವಾಗಿಯೂ ಭಾವಿಸುವುದಿಲ್ಲ. ಇಲ್ಲಿಯವಳಲ್ಲ ಅಂತಾದರೆ ಮತ್ತೆಲ್ಲಿಯವಳು? ಮುನಿಪೋತ್ತಮ, ಹ ಇಲ್ಲಿವರೆಗಾಗಿ ಬಂದವಳು ಹೌದು. ಸರಿ. ಹಾಗಂತ ಹ ನೀವೇ ಗ್ರಹಿಸಿದ ಹಾಗೆ ನಾನು ಇಲ್ಲಿಯವಳಲ್ಲ, ಅಲ್ವಾ? ಬಹಳ ಮೇಲಿನವಳು. ಬಹಳ ಮೇಲಿನವಳು. ಇಷ್ಟು ಕೆಳಗೆ ಬಂದದ್ದು ಯಾಕೋ? ಕೆಲವೊಂದು ಪ್ರಸಂಗಗಳೇ ಹಾಗೆ ಸ್ವಾಮಿ. ಹ ಬಹಳ ಮೇಲಿನವರು ಕೆಳಗೆ ಬರ್ತಾರೆ, ಹ ಹ ಬಹಳ ಕೆಳಗಿನವರು ಮೇಲೆ ಹೋಗುತ್ತಾರೆ. ಸರಿಯಪ್ಪ, ಪ್ರಸಂಗ ಬರುವುದೇ ಹಾಗೆ ಒಮ್ಮೊಮ್ಮೆ. ಒಪ್ಪಿಕೊಳ್ಳೋಣ. ಸ್ವಾಮಿ, ಹ್ಮ್ ಸುರಪರ ಸಭೆಯಲ್ಲಿ ಹ ನರ್ತಿಸುವಂತಹ ಹ ಅಪ್ಸರಾಂಗನೆಯರಲ್ಲಿ ಹ ನಾನೂ ಓರ್ವಳು. ಸಂತೋಷವಾಯ್ತು. ಆಲಂಬುಸೆ ಎನ್ನುವ ಹಾಗೆ ನನ್ನ ನಾಮಧೇಯ. ಆಹಾ ಆಹಾ, ಏನ್ ಹೇಳು ನಿನ್ನ ಹೆಸರು? ಆಲಂಬುಸೆ. ಆಹಾ ಆಹಾ ಆಹಾ,
ಕೇಳುವುದಕ್ಕೆ ಕಿವಿ ತುಂಬುತ್ತದೆ, ಹ. ಕಾಣುವುದಕ್ಕೆ ಕಣ್ಣು ತುಂಬುತ್ತದೆ, ಓಹೋ. ಕರೆಯುವುದಕ್ಕೆ ಬಾಯಿ ತುಂಬಿ ಬರ್ತದೆ. ಅಷ್ಟೇ ಯಾಕೆ, ಹ. ಇಡೀ ನನ್ನ ಮನಸ್ಸೇ ತುಂಬಿ ಬರ್ತಾ ಇದೆ. ಯಾವ ವ್ಯಕ್ತಿಯಾದ್ರೂ ಹಾಗೆ ಹಾ ಮನಸ್ಸು ತುಂಬಿ ಬಂದಾಗಲೇ ಸಾರ್ಥಕ್ಯದ ಭಾವ ಎನ್ನುವುದು ಒದಗಿ ಬರುವುದು. ಎಂಬಲ್ಲಿ- ಎಷ್ಟೋ ಜನ ಇರ್ತಾರೆ. ಹಾ ಹಾ, ಚೆನ್ನಾಗಿದ್ದೀರಾ, ಸಂತೋಷ ಆಯ್ತು, ಸಂತೋಷ ಆಯ್ತು. ಹಾ. ಇಲ್ಲಿಂದ ಮಾತ್ರ ಬರುವುದು, ಅದು ಇಲ್ಲಿಂದ ಬರುವುದಲ್ಲ. ಇನ್ನೂ ಹೆಚ್ಚು ಸಮಯ ಏನಾಗ್ತದೆ ಗೊತ್ತಾ, ಹಾ. ಬಂದವರು ಬಂದಿರ್ತಾರೆ, ಹಾ. ನಮ್ಮಲ್ಲಿ ಕೇಳುವವರು ಕೇಳಿರ್ತಾರೆ, ಹೋದ ಮೇಲೆ ಪಕ್ಕದವರಲ್ಲಿ ಕೇಳಿದ್ದು ಅವ ಯಾರು ಅಂತ. ಹಾ. ಅಲ್ಲ, ಹೆಚ್ಚಾಗಿ ಹೀಗೆ ಕೆಲವೊಮ್ಮೆ ಮರೆವು ಸಹಜ, ಹೌದಪ್ಪ. ಆದ್ರೆ ಭಾವ ಎನ್ನುವುದು ಹಾ. ಅಸಹಜ ಆಗಬಾರದಲ್ಲ. ಆಗಬಾರದು. ಅದಕ್ಕಾಗಿ ಮನಸ್ಸು ತುಂಬಿ ಬಂತಲ್ಲ, ಅದು ಹಾ. ನಿಮ್ಮಂತವರಿಗೆ ಹಾ. ನನ್ನ ಬದುಕು ಪಾವನವಾಯಿತು. ಸರಿ ಸ್ವಾಮಿ, ಹಾ ಸುರಲೋಕದಿಂದ ಇಲ್ಲಿಯವರೆಗಾಗಿ ಇಳಿದಿಳಿದು ಬಂದವಳು ನಾನು. ಸರಿ. ಭೂಲೋಕವನ್ನ ಸಂಚಾರ ಮಾಡಬೇಕು. ಹಾ. ಯಾಕೆ? ಹಾ. ನಮ್ಮಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಹೌದಪ್ಪ. ಭೂಲೋಕ ಎನ್ನುವುದು ಹಾ. ಪ್ರತಿ ಕ್ಷಣವೂ ಚೋದ್ಯಗಳ ಆಗರ. ಹೌದು. ಅದಕ್ಕಾಗಿ ಭೂಲೋಕದ ಸಿರಿಯನ್ನ ಕಣ್ತುಂಬಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿಯೇ ಬಂದದ್ದು. ಇದೇನು ಹೊಸತು ಅಂತ ನಾನು ಆಡುವುದಿಲ್ಲ. ನಿಮಗೆ ಹೊಸತಲ್ಲ, ಅಲ್ಲ, ನಿಮಗೂ ಹೊಸತಲ್ಲ ಅಂತ. ನಮಗೂ ಹೊಸತಲ್ಲ. ಇಂತಹ- ಆದ್ರೆ ಬಂದಾಗೆಲ್ಲ ನಾವು ಹೊಸತನ್ನೇ ಕಾಣ್ತೇವೆ. ಹಾ 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 ಯಾಕೆ, ಈ ಭೂಮಿ ಎನ್ನುವುದು, ಹಾ. ಈ ಪರಿಸರ ಎನ್ನುವುದು ಸ್ಥಿರ ಅಲ್ಲ, ಇದು ಚರಾತ್ಮಕವಾದದ್ದು. ಹೌದು. ಇಂದಿದ್ದದ್ದು ನಾಳೆ ಇರುವುದಿಲ್ಲ, ನಾಳೆ ಇದ್ದದ್ದು ಮತ್ತೊಮ್ಮೆ ಇರುವುದಿಲ್ಲ. ಅದಕ್ಕಾಗಿಯೇ ಭೂಮಿಯನ್ನ ನಿತ್ಯ ನೂತನ ವಸುಂಧರ ಅಂತ ಕರೆದಿದ್ದಲ್ಲವೇ? ಅಲ್ವಾ ಮತ್ತೆ. ಸ್ವಾಮಿ, ಹಾ ನಾನು ಬಂದ ಕೆಲಸ ಆಗಿದೆ. ಹಾ. ನಾನು ಬರ್ತೇನೆ. ಸುರ ತರುಣಿಯಾದನಗೆ ಕೀರ್ತನ ದುರ್ಜನವು ಸೈಪಿಂದಲದಗಿತು ಆಗಿರ್ದು ಜಡಗೊಂಡಿರುವುದೀತನು ಮನವ ಈತನು ಮನವ ಸಂಬುಧಗೊಳಿದು ಈತನು ಮನವ ಸಮುದ್ರಗೊಳಿಸು ಬೇಗದಲ್ಲಿ ಹೊರಡಬಹುದೇ? ಹೊರಡಬಹುದು, ಆದ್ರೆ ಸ್ವಲ್ಪ ತಡ ಉಂಟು. ಇನ್ನೂ ತಡ ಉಂಟಾ? ಬರುವಾಗ ನೀನು ಯಾರ ಅಪ್ಪಣೆಯ ಮೇರೆಗೆ ಬಂದೆ? ದೇವೆ, ಇಲ್ಲಿಂದ ಹೋಗುವಾಗ ನನ್ನಪ್ಪಣೆ ಬೇಡವೇನೆ ನಿನಗೆ? ಅಲ್ಲ, ಅದಕ್ಕಾಗಿ ಅಪ್ಪಣೆಯನ್ನು ಕೇಳಿದ್ದಲ್ವೇ? ಕೊಡುವುದಿಲ್ಲ ಅಂತ ನಾನು ನೇರವಾಗಿ ಹೇಳುವುದಿಲ್ಲ, ಅಂದ್ರೆ ಪರೋಕ್ಷವಾಗಿ ಹೇಳ್ತೀರಿ, ಅದನ್ನೇ ಅಂತಾಯ್ತು. ಆದರೆ ಹಾ, ಅಂದ್ರೆ ನನಗೆ ಅರ್ಥ ಆಗುದಿಲ್ಲ ಸ್ವಾಮಿ. ಈಗ ನೀನು ನನ್ನನ್ನು ಕಂಡೆ, ಹಾ. ತನ್ಮುಖವಾಗಿ ಹಾ. ನಿನ್ನ ಮನಸ್ಸಿಗೊಂದು ತೃಪ್ತಿ. ಏನು? ಬಹಳ ಕಾಲದಿಂದ ತಪಸ್ಸಿನಲ್ಲಿ ಕೂತವನು ನಾನು. ಹಾ. ಈ ಮೈ ಮನಸ್ಸುಗಳು ತಪಸ್ಸಿನಲ್ಲಿ ನಿರತವಾಗಿ ಹಾ. ಯಾವುದೋ ಒಂದು ರೀತಿಯಾದಂತಹ ಜಡತ್ವ ಎನ್ನುವುದು ನನ್ನ ಮನಸ್ಸಿಗೆ ಆವರಿಸಿಕೊಂಡಿದೆ. ಹಾ, ಅದಕ್ಕಾಗಿ. ಅದಕ್ಕಾಗಿ ಹಾ. ಮತ್ತೆ ತಪಸ್ಸನ್ನು ಮುಂದುವರಿಸಬೇಕು ಅಂತಾದ್ರೆ ಅದಕ್ಕೊಂದು ಒಂದು ರೀತಿಯಾದಂತಹ ಉತ್ಸಾಹ, ಚೈತನ್ಯವೂ ಬೇಕು. ಹಾ, ಹಾ, ಹಾ. ಅದಕ್ಕೂ ಮಿಗಿಲಾಗಿ ನಾ ಬಯಸಿದ್ದೇನು ಗೊತ್ತಾ, ಅಥವಾ ನಾ ಭಾವಿಸುತ್ತಾ ಇರುವುದು ಈ ಕ್ಷಣಕ್ಕೆ ಏನು ಗೊತ್ತಾ, ತಪಸ್ಸೇ ಈ ರೀತಿಯಾಗಿ ಈ ರೂಪವಾಗಿ ಮೈ ತಳೆದು ಬಂತೋ ಎನ್ನುವುದಾಗಿ ನಾ ಭಾವಿಸ್ತಾ ಇದ್ದೇನೆ. ಬಯಸುವುದು ತಪ್ಪಲ್ಲ ತಾನೆ, ನೀನು ಈಗಲೇ ಹೋಗುವುದಕ್ಕಾಗುವುದಿಲ್ಲ, ನನ್ನನ್ನು ನೀನು ವರಿಸಬೇಕು. ನನಗೆ ಆಶ್ಚರ್ಯ. ಹೆಣ್ಣನ್ನ ಬಯಸುವುದು ಸರಿ, ಹಾ. ಒಂದೊಮ್ಮೆ ನೀವು ಬಯಸಿದ ತಕ್ಷಣಕ್ಕೆ ಹಾ. ನಾನು ಅನುರಕ್ತಳಾದೆ ಅಂತಾದ್ರೆ ಹಾ, ಹಾ. ಪರಿಹಾರ. ಆಡಿಕೊಳ್ಳುವ ಪ್ರಪಂಚದ ಕುರಿತಾಗಿ ನೀ ಮಾತಾಡುವುದು. ನಿಮಗೊಂದು ಮಾತನ್ನು ಹೇಳ್ತೇನೆ, ಈ ಪ್ರಪಂಚದಲ್ಲಿ ಮದುವೆ ಎನ್ನುವಂತಹ ಒಂದು ಸಂಸ್ಕಾರ ಉಂಟು, ಹೌದಾ? ಮನುಷ್ಯರೆಲ್ಲರೂ ಆ ಸಿದ್ಧಾರ್ಥಂ, ಆ ಕಾರಣಕ್ಕಾಗಿ ಮದುವೆ ಆಗುವುದು. ಈಗ ನಾವು ಅದೇ ಕಾರಣಕ್ಕಾಗಿ ಕೂಡಿದ್ದು ಅಂತಾದ್ರೆ ಹಾ. ಧರ್ಮಿಗಳಾದ ನೀವೇ ಅನುಮೋದಿಸ್ತಾ ಇದ್ದೀರಿ ಅಂತಾದ್ರೆ ಮತ್ತೆ ನನ್ನ ಮರು ಪ್ರಶ್ನೆ ಇಲ್ಲ. ಪ್ರಶ್ನೆ ಇಲ್ಲಲ್ಲ? ಇಲ್ಲವೇ? ಇಲ್ಲಲ್ಲ. ಹಾಗಾದ್ರೆ ಎನ್ನುವ ಕಾರಣ ಎನ್ನುವುದಾಗಿ ಭಾವಿಸಿದ್ರೆ ನಮ್ಮ ಈ ಸುಖ ದಾಂಪತ್ಯಕ್ಕೆ ಒಂದು ಮಗು ಜನಿಸಿದ ಸರಸ್ವತಿ ಎನ್ನುವಂತಹ ನಾಮಧೇಯವನ್ನ ಇಟ್ಟಿದ್ದೇನೆ, ನಾಮಕರಣವನ್ನು ಮಾಡಿದ್ದೇನೆ. ಅವನು ಅದೇ ನಾನಿಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದಕ್ಕಿರುವುದಲ್ಲವಲ್ಲ, ನಮ್ಮದ್ದಾದಂತಹ ಕರ್ತವ್ಯ ಏನು, ತಪಸ್ಸಲು ಅಂತ ಕೇಳಿದ್ರೆ ಈಗ ನಿನ್ನಂಥವರಿಗೂ ನಮ್ಮಂಥವರದ್ದಾದಂತಹ ನಮ್ಮಂಥವರಿಂದಲೂ ಏನೋ ಒಂದು ಕೆಲಸ ಆಗಬೇಕಾಗ್ತದೆ ಎನ್ನುವುದುಂಟಲ್ಲ,
ಹವಿಸ್ಸನ್ನ ತೆಗೆದುಕೊಳ್ಳುವುದಕ್ಕೆ ಹೊರಟ್ರೆ ಹಾ. ಅದನ್ನ ಬಿಟ್ಟು ಬೇರೆ ಯಾವ ಕಾರ್ಯಕ್ಕೂ ನಾವು ಬರುವವರಲ್ಲ, ಬರುವವರಲ್ಲ. ಮೇಲಿಂದಲೇ ನೋಡುವವರು. ಹೌದು. ಹಾ. ಹಾಗಾಗಿ ಹಾ. ನಾವು ದಿನನಿತ್ಯ ಮಾಡಬೇಕಾದಂತಹ ಗೃಹಸ್ಥಾಶ್ರಮಕ್ಕೆ ಸರಿಯಾದಂತಹದ್ದು ಅಥವಾ ಭೂಲೋಕದಲ್ಲಿರುವಂತಹ ಕೆಲವು ಕ್ರಮಗಳಿಗೆ ಸರಿಯಾಗಿಯೋ ಮಾಡಬೇಕಾದದ್ದನ್ನು ಮಾಡಿದ್ದೇವೆ. ಏನು ತೆಗೆದುಕೊಳ್ಳುವುದಕ್ಕೆ ನೀನಾಗಿಯೇ ಬಂದಿಯೋ ಅಥವಾ ಘನವಾದಂತಹ ಉದ್ದೇಶವನ್ನ ಹೊತ್ತು ಬಂದಿಯೋ ಏನು ಅಂತ ಅರ್ಥ ಆಗಲಿಲ್ಲ ನನಗೆ. ಮುನಿಪುಂಗವರೇ, ಕೆಳಗಾಲ ಬೀಳು ಬರಬೇಕು ಶಸ್ತ್ರ, ಕೆಳಗಾಲ ಬೀಳು ಬರಬೇಕು ಶಸ್ತ್ರ, ಇರಿಗುವರ ಬೇಡಿ ಇರಬಹುದೀ. ಮುನಿಪುಂಗವರೇ, ದೇವೇಶ, ಸ್ವರ್ಗದಿಂದ ಈ ಸರಸ್ವತಿ ನದಿಯ ತೀರದವರೆಗೆ ಬರುವುದಕ್ಕೂ ಕೂಡ ಬಲವಾದಂತಹ ಕಾರಣ ಉಂಟೇ ಉಂಟು. ಸರಿಯಪ್ಪ. ನಾವೊಂದು ಸಂಕಲ್ಪವನ್ನ ಈ ಹೊತ್ತು ಮಾಡಿದವರು. ಹೌದಾ? ಲೋಕ ಕಲ್ಯಾಣಕ್ಕಾಗಿ ಒಂದು ಸತ್ರವನ್ನ ಮಾಡಬೇಕು ಎನ್ನುವ ಸಂಕಲ್ಪವನ್ನ ನಾವೆಲ್ಲರೂ ಯೋಚಿಸುವಾಗ ಸರಿ, ಅದಕ್ಕೊಂದು ತಡೆ, ಒಂದು ವಿಘ್ನ ನಮ್ಮನ್ನ ಬಾಧಿಸುತ್ತಾ ಇದೆ ಸ್ವಾಮಿ. ನೀನೀಗ ಬರುವುದಕ್ಕೂ ನೀನೀಗ ನನ್ನಲ್ಲಿ ಆಡ್ತಾ ಇರುವುದಕ್ಕೂ ಸಂಬಂಧವನ್ನ ಕಲ್ಪಿಸುವುದಾದರೆ ನಿನ್ನ ಸತ್ರಕ್ಕೆ ನನ್ನಿಂದೇನಾದರೂ ತಡೆ ಉಂಟಾಯಿತೋ? ನಿಮ್ಮಿಂದಲ್ಲ, ಅಥವಾ ಪರಿಹಾರ ರೂಪವಾಗಿ ನಿಮ್ಮನ್ನ ಕಾಣುವುದಕ್ಕಾಗಿ ಬಂದದ್ದು. ಹಾಗಾದರೆ ಸಂತೋಷ. ತಾವು ಕೂಡ ಯಜ್ಞವನ್ನ ಮಾಡುವವರು. ಹೌದು. ಯಜ್ಞವನ್ನ ಮಾಡಬೇಕಾಗಿದ್ರೆ ನಮ್ಮ ದೇಹ ಹಾಗೂ ಮನಸ್ಸೆನ್ನುವುದು ಏಕಾಗ್ರತೆವಾಗಿರಬೇಕು. ಕಾಯನ ವಾಚ ಮನಸ ನಾವು ಯಜ್ಞವನ್ನ ಮಾಡುವುದು. ಆದರೆ ಈ ಹೊತ್ತು ಯಜ್ಞ ಮಾಡುವುದಕ್ಕೆ ನಮ್ಮ ಆಯುಧಗಳೇ ಈ ಹೊತ್ತು ತೊಡಕಾಗಿ ನಿಂತಿವೆ. ನಿನಗೆ ಆಯುಧವೇ ತೊಡಕಾದರೆ ಅದನ್ನೇ ಬದಿಗಿಟ್ಟು ನೀನು ಸತ್ರ ಮಾಡಬಹುದಲ್ಲ. ಹಾಗಾಗುವುದಿಲ್ಲ. ಮತ್ತೆ ಈಗ ಆಯುಧವನ್ನ ಪಕ್ಕದಲ್ಲಿ ಇಟ್ಟರೂ ಕೂಡ ನಮ್ಮ ಮನಸ್ಸು ಅತ್ತ ಕಡೆ ಸೆಳೆಯುತ್ತದೆ. ಯಾವಾಗ ಇದನ್ನ ಹಿಡಿಯುವುದು? ಒಂದೊಮ್ಮೆ ಆಯುಧವನ್ನು ನಾವು ಹಿಡಿದೆವು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಉನ್ಮಾದ, ಒಂದು ಅಹಂಕಾರ ನಮ್ಮೊಳಗೆ ಪ್ರಾಪ್ತವಾಗುವುದು. ಹೌದಲ್ಲ? ನೀನಾಡಿದ್ದು ಸರಿ. ನಮ್ಮ ಭೂಲೋಕದಲ್ಲಿ ಒಬ್ಬ ಸಣ್ಣ ಹುಡುಗನೊಬ್ಬ ಹೋಗುವಾಗ ದಾರಿ ಬದಿಯಲ್ಲಿ ಒಂದು ಕೋಲನ್ನು ಹಿಡಿದು ಹೊರಟ. ಹೋಗುವಾಗ ಅವನು ಒಳ್ಳೆ ಹುಡುಗನೇ, ಕೋಲನ್ನ ಗಿಡಕ್ಕೆ ಬಡೀತ ಹೊರಟ. ಮುಂದೆ ಹೋಗುವಾಗ ಅವನಿಗೊಂದು ಕತ್ತಿ ಸಿಕ್ಕಿತು. ಅವನಿಗೆ ಗಿಡಕ್ಕೆ ಬಡೀತಾ ಇದ್ದಂತಹ ಹುಡುಗ ಗಿಡವನ್ನ ಕಡಿಯುವುದಕ್ಕೆ ಮುಂದಾದ. ಮುಂದೆ ಗಿಡವನ್ನ ಕಡಿಯುವುದನ್ನ ಬಿಟ್ಟ ಪ್ರಾಣಿಗಳನ್ನ ಕೊಲ್ಲುವುದಕ್ಕೆ ಮುಂದಾದ. ಪ್ರಾಣಿಗಳನ್ನ ಕೊಲ್ಲುವುದಕ್ಕೆ ಬಿಟ್ಟ ಮನುಷ್ಯರನ್ನೇ ಕೊಲ್ಲುವುದಕ್ಕೆ ಮುಂದಾದ. ಯಾಕೆ ನಾನು ಇದನ್ನ ಹೇಳಿದ್ದು ಅಂತಂದ್ರೆ, ನಮ್ಮ ಕೈಯಲ್ಲಿ ಒಂದು ಆಯುಧ ಉಂಟು ಅಂತಾದರೆ ಆ ಆಯುಧದಿಂದ ಕೆಲವೊಮ್ಮೆ ಸರಿಯಾದಂತಹ ಸದ್ಬಳಕೆಯೂ ಆದೀತು. ಇಲ್ಲ ಅಂತಾದ್ರೆ ಒಬ್ಬ ಸದಾಚಾರಿಯಾದಂತಹ ಒಬ್ಬ ವ್ಯಕ್ತಿ ನಾಳೆ ಒಬ್ಬ ದುರ್ಮಾರ್ಗದಲ್ಲಿ ಹೋಗುವುದಕ್ಕೆ ಕಾರಣವೂ ಇದಾದೀತು. ಈಗ ಕೈಯಲ್ಲಿ ಏನೇನೋ ಬಂದಿದೆ ಸ್ವಾಮಿ. ಎಲ್ಲ ಕಡೆ ಹೋಗುವಾಗಲೆಲ್ಲ ಅದನ್ನೇ ಹಿಡ್ಕೊಂಡು ಹೋಗುವರು. ಹೌದೌದು. ಅಲ್ಲ, ನೀ ಹಾಗೆ ಹಿಡ್ಕೊಂಡು ಬಂದವನ? ಹಾಗಲ್ಲ. ಸರಿ ಸರಿ. ನಮ್ಮ ಶಸ್ತ್ರಗಳನ್ನ ಎಲ್ಲಿಡಬಹುದು ಅನ್ನುವುದಾಗಿ ಯೋಚನೆ ಮಾಡುತ್ತಾ ಇದ್ದೇವೆ. ಇಡುವುದಕ್ಕೊಂದು ಜಾಗದ ವ್ಯವಸ್ಥೆ. ಅದಕ್ಕೆ ಕಾಣಿಸಿದವರು ನೀವು. ನಿಮ್ಮಲ್ಲೇ ನಮ್ಮ ಶಸ್ತ್ರಗಳನ್ನ ಇಟ್ಟೆವು ಅಂತ ಹೇಳಿದ್ರೆ ಅದು ಜೋಪಾನವಾಗಿ ಶಾಶ್ವತವಾಗಿ ಉಳಿತದೆ ಎನ್ನುವುದು ನಮ್ಮ ಭಾವ. ಸರಿ. ನಮ್ಮ ಶಸ್ತ್ರಗಳನ್ನ ಆಯುಧಗಳನ್ನ ಸರಿ ತಮಗೆ ಒಪ್ಪಿಸಿದ್ರೆ ನೀವು ಜೋಪಾನವಾಗಿ ಇದನ್ನ ಇಡ್ತೀರಾ? ಜೋಪಾನವಾಗಿ ಇಡುತ್ತೇನೆ. ಮತ್ತೆ ನಿನ್ನ ಶಸ್ತ್ರವನ್ನ ನಾ ಹಿಡಿದುಕೊಂಡ ಮಟ್ಟಕ್ಕೆ ನಾನು ಕೊನೆಗೆ ನಿನ್ನ ಹಾಗೆ ಆಗುವುದಿಲ್ಲಲ್ಲ. ಅಲ್ಲ, ಹಾಗಾಗುವುದಿಲ್ಲ. ಎಲ್ಲ ಯಾಕೆ ಅಂತಂದ್ರೆ ಇಂದ್ರಿಯ ನಿಗ್ರಹ ಉಂಟು ಎನ್ನುವ ಕಾರಣಕ್ಕಾಗಿ ಹಾಗಾಗುವುದಿಲ್ಲ. ಅದಕ್ಕಾಗಿಯೇ ನಿಮ್ಮನ್ನು ನಾನು ಕಂಡದ್ದು. ಸರಿ ಸರಿ. ಹಾಗಾದ್ರೆ ಸತ್ರ ಮುಗಿಯುವವರೆಗೆ ನಮ್ಮ ಶಸ್ತ್ರಗಳನ್ನ ನೀವು ಜೋಪಾನವಾಗಿ
ಯಾಕೆ ಮಾಡಬಾರದು ಅಂತ ಕೇಳ್ತೇನೆ. ಏನನ್ನು? ಯಾವುದನ್ನು? ದೇವಲೋಕದ ಮೇಲೆ ದಾಳಿಯನ್ನ. ಯಾಕಾಗಿ? ಇಂದ್ರ ಪದವಿಯನ್ನ ಸೂರ್ಯಗೊಳ್ಳುವುದಕ್ಕೆ. ಈಗಿರುವಂತಹ ಪುರಂದರ ನಾಮಕನಾದಂತಹ ವ್ಯಕ್ತಿ ಏನು ಸರಿ ಇದ್ದವ ಅಂತ ಭಾವಿಸಿದಿರ ನೀವು? ಬ್ರಾಹ್ಮಣ ಕೃಪಾಭಾಷಿತ ಆತ. ಯಾಕೆ ಹೇಳ್ತಾ ಇದ್ದೇನೆ? ಯಾಕಾಗಿ? ಬೃಹಸ್ಪತಿ ಆಚಾರ್ಯರು ದೇವಲೋಕವನ್ನು ತೊರೆದರು ಆಯುವ ಇವನೇರವಾಗಿ ಬಂದ. ಇವನಿಗೊಬ್ಬ ರಾಜಗುರು ಬೇಕಾಗಿತ್ತ ಆ ಸ್ಥಾನಕ್ಕೆ. ಬಂದು ಕೇಳಿದ್ದು ಯಾರಲ್ಲಿ? ವಿಶ್ವಕರ್ಮನ ಸೋನು ವಿಶ್ವರೂಪನನ್ನ ಕೇಳಿದ. ಆತ ಹೇಳಿದ್ದು ಒಂದೇ ಮಾತು. ಏನದು? ನನ್ನನ್ನ ನೀನು ಪ್ರಶ್ನೆ ಮಾಡುವ ಹಾಗಿಲ್ಲ. ನಾನು ನಿನ್ನ ಗುರು ಆಗ್ತೇನೆ. ನನ್ನನ್ನ ಪ್ರಶ್ನೆ ಮಾಡಿದೆಯೋ ನಾನು ದೇವಲೋಕವನ್ನ ತೊರೆಯುತ್ತೇನೆ. ಕಾರ್ಯವಾಸಿ ಮುಂದೇನು ಹೇಳ್ತಾರೆ. ಹೌದು ಇರಲಿ, ಅದಾನ ಇರಲಿ. ಆ ಸಮಯಕ್ಕೆ ಅವನಿಗೊಂದು ಉಪಾಯ ಒದಗಿತೋ ಇಲ್ವೋ? ಬೀಸುವ ದೊಣ್ಣೆ ತಪ್ಪಿಸಿಕೊಂಡರೆ 1000 ವರ್ಷ ಆಯಸ್ಸು. ಹೌದು, ದೇವಲೋಕಕ್ಕೆ ಗುರುಗಳಿಲ್ಲ ಎನ್ನುವಂತ ಅಪವಾದ ಬೇಕಾಗಿರಲಿಲ್ಲ. ಹಾಗಾಗಿ ವಿಶ್ವರೂಪ ಹೇಳಿದ ಮಾತಿಗೆ ಅಸ್ತು ಅಂತ ಹೇಳಿದ. ಆದ್ರೆ ವಿಶ್ವರೂಪ ಹೇಗೆ? ದಾನವರ ಮೇಲೊಂದು ಒಲವವನಿಗೆ 3 ಮುಖಗಳನ್ನ ಹೊಂದಿರುವವ. ಒಂದು ಮುಖದಿಂದ ವೇದಾಧ್ಯಯನ, ವೇದ ಪಠಣ, ಮತ್ತೊಂದು ಮುಖದಿಂದ ಸುರಾಪಾನ, ಇನ್ನೊಂದು ಮುಖದಿಂದ ಲೌಕಿಕ ಚಿಂತನೆ. ಇದನ್ನೆಲ್ಲ ಮಾಡುತ್ತಾ ಇರುವಂತಹ ವಿಶ್ವರೂಪನನ್ನ ನೋಡಿ ಮತ್ತೆ ಇವನಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗಾಯ್ತು. ಮತ್ತೆ ಹೋಗಿ ಕೇಳಿದ, ಏನಂತ? ನೀವು ಮಾಡುತ್ತಾ ಇರುವುದು ತಪ್ಪು. ದೇವಲೋಕದ ಪರಿಸ್ಥಿತಿ ನೋಡಿ. ಗುರುಗಳನ್ನ ಪ್ರಶ್ನೆ ಮಾಡುವ ಶಿಷ್ಯರೇ ಹೋಗಿ ಗುರುಗಳೇ ನೀವು ಮಾಡುತ್ತಾ ಇರುವುದು ತಪ್ಪು ಎಂದು ಮೊದಲೇ ಏನು ಹೇಳಿದ್ದಾಯ್ತಾ? ನನ್ನನ್ನು ಪ್ರಶ್ನಿಸುವ ಹಾಗಿಲ್ಲ ಎಂದು ಹೇಳಿದ್ದ. ಪ್ರಶ್ನಿಸಿನೋಲ್ವೋ? ಇನ್ನು ನಾನು ನಿಮ್ಮ ಗುರುಗಳಾಗಿಲ್ಲಾರೆ ಅಂತ ಹೊರಟವನೇನು ಮಾಡಿದ? ಅವನ ತಲೆಯನ್ನು ಕಡಿದ. ಬ್ರಹ್ಮ ಹತ್ಯೆಯನ್ನು ಮಾಡಿದ. ಈ ದೇವೇಂದ್ರ ಮೇಲೆ ಹೋದದ್ದೆಲ್ಲ ಹೀಗೆ ಬ್ರಾಹ್ಮಣರನ್ನ ಮೆಟ್ಟೇ ಹೋದದ್ದು. ಆದ್ರೂ ಬ್ರಾಹ್ಮಣರು ಅವನಿಗೆ ಆಶೀರ್ವಾದ ಮಾಡುವುದು ಬಿಡುವುದಿಲ್ಲ. ಅಷ್ಟೇ ಅಲ್ಲ, ಇವನು ಶತಯೋಗಗಳನ್ನು ಮಾಡಿ ದೇವಲೋಕವನ್ನ ಏರಿದ್ದು ಹೇಗೆ? ಬ್ರಾಹ್ಮಣರ ಮುಖಾಂತರ ಅಲ್ವಾ? ಅದು ಹೌದು. ಬ್ರಾಹ್ಮಣರಿಲ್ಲದೆ ಯಾಗ ನಡೀತದ? ಆಗ್ಲಿಕ್ಕಿಲ್ಲ. ಅದು ಇಲ್ಲ. ಅಲ್ಲಿಯೂ ಇವನಿಗೆ ಬ್ರಾಹ್ಮಣರೇ ಬೇಕು. ಬ್ರಹ್ಮ ಹತ್ಯೆಯನ್ನ ಮಾಡಿದಂತಹ ಓರ್ವ ತ್ರಿವಿಷ್ಟಪ ಪದವಿಯನ್ನ ಅಂತೂ ನಿಲ್ತಾನೆ ಅಂತ ಆದ್ರೆ ದಾನವರು ನಾವ್ಯಾಕೆ ಮಾಡಬಾರದು? ಯಾಕೆ ಕೇಳ್ತಾ ಇದ್ದೇನೆ? ಇದೇ ದೇವೇಂದ್ರನನ್ನ ಕೊಲ್ಲುವ ಉದ್ದೇಶದಿಂದ ನಮ್ಮಪ್ಪ ತ್ವಷ್ಟು ಬ್ರಹ್ಮ ನನ್ನನ್ನು ಪಡೆದದ್ದು ಉದ್ದೇಶವೇ ಅದಾಗಿದ್ದರಿಂದ ನಮ್ಮ ಲಕ್ಷ್ಯ ದೇವಲೋಕದತ್ತ. ಇದ್ರ ಬಗ್ಗೆ ನೀನೇನು ಹೇಳ್ತಿ? ಇನ್ನು ತಡ
ಮಾತನಾಡುವುದಲ್ಲ, ನಮ್ಮ ಚಿತ್ತ ಇದುವರೆಗೆ ನೀನು ಯುದ್ಧ ಘೋಷಿಸಿ ಬಂದಿದ್ದೀಯ ಅಂತ ನಿಮ್ಮ ಹಿಂದೆ ಇರುವ ಧೈರ್ಯ ಏನು, ಬಲ ಏನು? ಇದುವರೆಗೆ ಅಂತೂ ಯಾವ ವರದ ವಿಚಾರ ನಮ್ಮವರೆಗಂತೂ ಮುಟ್ಟಿಲ್ಲ. ನಿಮ್ಮನ್ನು ನಿಮ್ಮ ಇಷ್ಟ ಮಾತನಾಡುವ ರಕ್ಕಸರಿಗೆ ವರಬಲ ಬೇಕು ಎಂದೇನಿಲ್ಲ, ತೋಳ್ಬಲ ಉಂಟು, ನಿನ್ನಲ್ಲಿ ಅದಂಡ ಉಂಟು ಅಂತಾದರೆ ಏನಾಯ್ತು? ನಿನ್ನ ಹಾಗೆ ಅದೆಷ್ಟೋ ಮಂದಿ ಈ ಸ್ವರ್ಗದ ಮೇಲೆ ದಾಳಿಯನ್ನು ಮಾಡಿದವರು, ಅವರೆಲ್ಲ ಅರೆ ಕ್ಷಣಕ್ಕೆ ಸತ್ತು ಹೋದವರು. ಹೌದಾ? ನೀನು ಹಾಗೆ ಗೊಬ್ಬರದ ಹುಳುವಿನ ಹಾಗೆ ಬೆಳಗ್ಗೆ ಹುಟ್ಟಿತೀಯ, ಮಧ್ಯಾಹ್ನ ಸಾಯ್ತೀಯ. ನಿನಗೆ ನಿನ್ನ ಮತಿಗೆ ನನ್ನ ಗತಿಯನ್ನು ತೋರಿಸ್ತೇನೆ. ನಿನಗೆ ಹಿಂದಿನ ಕಥೆಗಳನ್ನೆಲ್ಲ ಇವರು ತಿಳಿದುಕೊಳ್ಳದೆ ಬರ್ತಾರೆ ಎನ್ನುವಂತಹ ಅನುಮಾನ ಉಂಟಾ? ಹೇಗೆ? ಯಾಕೆ? ಯಾವ ಒಂದು ದಾನವನ್ನಾದ್ರೂ ನೀನು ಅರಕ್ಷಣದಲ್ಲಿ ಸೋಲಿಸಿದುಂಟಾ? ಪಣಿ ಪಾಕಶಾಸನ ಎಷ್ಟು ಜನ ಬೇಕು ನಿನಗೆ? ನೀನೇ ಕೊಂದವ. ಹೆಚ್ಚಿನ ಭಾಗ ಆ ಹರಿಯಲ್ಲಿಯೋ ಅಥವಾ ಇನ್ನಾವ ದೇವರಲ್ಲಿಯೋ ಮೊರೆ ಇಟ್ಟು ನಂತರದಲ್ಲಿ ಬಂದವರು. ಇದೆಲ್ಲ ತಿಳಿಯದೆ ಬಂದವರಲ್ಲ. ಯಾರೇ ಕೃಪೆಯನ್ನ ಪಡೆದ್ರು ಕೂಡ ಸತ್ತದ್ದು ನೀವೇ ಹೌದಲ್ಲ. ಒಟ್ಟಿನಲ್ಲಿ ನೀನು ಹಲವರ ಕೃಪಾಪೋಷಿತ ಎನ್ನುವುದರ ಅನುಮಾನ ಇಲ್ವಲ್ಲ? ಓ ದೇವೇಶ, ಏನು ನನ್ನ ಬಲವನ್ನ ಅರಿಯದೆ ಮಾತನಾಡುತ್ತಾ ಇದ್ದಿ. ಹಾಗಾಗಿ ನಿನ್ನ ಕೊರಳನ್ನ ಅರಿಯದೆ ನಾನು ಇಲ್ಲಿಂದ ಹೋಗುವುದಿಲ್ಲ. Thank you.
ನೋಡಿದಿರ, ಕಾಲಿಗೆ ಬುದ್ಧಿ ಹೇಳಿದ. ಬದುಕುವ ಕಲೆ ಏನಾದ್ರೂ ಕಲಿಬೇಕು ಅಂತಾದ್ರೆ 4 ದಿನ ಇವನು ಸಹವಾಸ ಮಾಡಬೇಕು. ಬೇಡಾದರೂ ತಿನ್ನಬಹುದು ಬದುಕಿದ್ರೆ. ಪ್ರಾಯಶಃ ಆ ಗಾದೆ ನೀವು ನೋಡೇ ಮಾಡಿದ್ದ ಏನು ಕರ್ಮೋ. ಅಂತೂ ದೇವಲೋಕವನ್ನ ಬಿಟ್ಟು ಹೋದ್ರ, ಸಂಪೂರ್ಣವಾಗಿ ಹೋದ್ರ. ಹಾ 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 ತುದಿಯಲ್ಲಿ 1-2 ತಲೆಗಳು ಮಾತ್ರ ಕಾಣ್ತಾ ಇದ್ದಾವೆ. ಅವರಿಗೆ ಗೊತ್ತಾಗ್ತಾ ಇಲ್ಲ ವೃತ್ರನ ಕಾಲು ಹಿಡಿಯುವುದೋ ಅಥವಾ ಓಡುತ್ತಾ ಇರುವಂತಹ ದೇವೇಂದ್ರನ ಕಾಲಿಗೆ ತಮ್ಮ ಕಾಲನ್ನು ಜೋಡಿಸುವುದು. ಅನುಮಾನದಲ್ಲಿದ್ದಾರೆ. ಅದೇನೇ ಇರಲಿ, ದೇವಲೋಕದಲ್ಲಿ ಉಳಿದಂತಹ ಸ್ವಲ್ಪ ದೇವತೆಗಳೇ, ನಾನು ನಿಮಗೆ ರಕ್ಷಣೆ ಕೊಡ್ತೇನೆ. ಇವತ್ತಿಂದ ಪಕ್ಷ ಬದಲಾವಣೆ ಮಾಡಿ ಒಂದು ಒಳ್ಳೆಯ ಆಳ್ವಿಕೆಯನ್ನ ಪ್ರಾರಂಭ ಮಾಡುವ. ಇಲ್ಲಿ ಯಾವ ಬೇರೆ ಪಕ್ಷಗಳಿಗೆ ಇಲ್ಲಿ ಪ್ರವೇಶ ಇಲ್ಲ. ವೃತ್ರಾಸುರ ಕಾಲಿಟ್ಟ ಜಾಗ, ಅವನು ಕಣ್ಣು ಹಾಯಿಸುವಷ್ಟು ಪರಿಧಿ ಅವನಿಗೆ ಸೇರಿದ್ದು. ತಡ ಮಾಡುವುದಲ್ಲ, ನಮ್ಮ ರಾಜ್ಯಭಾರ ವಸ್ತ್ರವ ಅನುದಿನದಿ ಕಾಪಿಡುವ ಕಾಯಕಗಳು ಬರುವುದು ಯೋಜಿಸಿದ ಮೌನೇ ಮಾಡುವುದು. ಅಸ್ತ್ರ ಶಬ್ದಗಳೆಲ್ಲ ಹಾವಿಯಾಗದ ದರದಲ್ಲಿ ಎಂದು ದಾರಿಯ ಕಾಣೆ ಮಾನವಂತರಿಗಿದ್ದೆ ಭಾಷೆ. ಏನು ಮಾಡೋಣ? ದೇವೇಶ ಬಂದು ಹೇಳಿ ಹೋದ. ಸತ್ರದ ಕಾರಣದಿಂದಾಗಿ ಈ ಅಸ್ತ್ರಾಸ್ತ್ರಗಳನ್ನು ಇಲ್ಲಿ ಇಟ್ಟಿರಬೇಕು ಎನ್ನುವುದಾಗಿ, ಕಾಪಿಟ್ಟುಕೊಳ್ಳಬೇಕು ಎನ್ನುವುದಾಗಿ ನ್ಯಾಸೀಭೂತವಾಗಿಟ್ಟು ಹೋದ. ಇಷ್ಟು ಹೊತ್ತಿಗೆ ಬರಬೇಕಾಗಿತ್ತು ಅಲ್ಲ, ಅವರು ಬರಲೇಬೇಕು ಅಂತಿಲ್ಲ. ನಮ್ಮಲ್ಲಿ ಇಟ್ಟಂತಹ ಅಸ್ತ್ರಾಸ್ತ್ರಗಳು ಯಾವುದೋ ರೀತಿಯಾದಂತಹ ಹಾಳಾಗುವಂತಹ ಪರಿಸ್ಥಿತಿಗೆ ಹೋಗುತ್ತಾ ಉಂಟಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಚಿಂತೆ ಏನು ಅಂತ ಹೇಳಿದರೆ, ನಮ್ಮ ತಪಸ್ಸಿಗಿಂತಲೂ ಹೆಚ್ಚಾಗಿ ಅವರು ನ್ಯಾಸೀಭೂತವಾಗಿಟ್ಟಂತಹ ಅಸ್ತ್ರಾಸ್ತ್ರಗಳ ಮೇಲೆಯೇ ನಮ್ಮ ಮನಸ್ಸು ಎನ್ನುವುದು ಹೋಗುತ್ತಾ ಉಂಟು. ಹಾಗಾದ್ರೆ ಇದಕ್ಕೆ ಉಪಾಯ ಏನು? ಏನು ಮಾಡುವುದು? ಸರಿ, ಹೀಗೆ ಮಾಡುತ್ತೇನಂತೆ. ಈ ಅಸ್ತ್ರಗಳೆಲ್ಲವನ್ನೂ ನೇರವಾಗಿ ನಾನು ಸಿರಿಯ
ನಾನು ದೇವೇಶ. ಆದ್ರೆ ದೇವೇಶ, ನಿನ್ನದಾಗಿರುವಂತಹ ಸ್ವರವನ್ನ ಈ ತೆರನಾಗಿ ನಾ ಕೇಳಿದವ ಖಂಡಿತವಾಗಿ ಅಲ್ವೇ ಅಲ್ಲ. ಭಯಕ್ಕೆ ಒಳಗಾಗುತ್ತಾ ಇದ್ದಿ. ಮುಖವನ್ನ ಕಂಡಾಗಲೇ ಅರ್ಥವಾಗ್ತಾ ಉಂಟು ಮನದ ಹದನ ಏನು ಎನ್ನುವ ಹಾಗೆ. ಭಯಕ್ಕೆ ಒಳಗಾಗಿ ಚಿಂತೆಗೆ ಒಳಗಾಗಿ ಇಲ್ಲಿಯ ತನಕ ಪಾದವನ್ನು ಬೆಳೆಸಿಕೊಂಡು ಬಂದಿದ್ದಿ. ನೀವು ಓರ್ವನೆ ಮಾತ್ರ ಅಲ್ವೇ ಅಲ್ಲ, ನಿನ್ನನ್ನು ಅನುಸರಿಸಿಕೊಂಡು ನಮ್ಮ ಪಂಗಡದವರು ಬಂದಿದ್ದಾರೆ. ವ್ರಾತವೇ ಕೂಡಿಕೊಂಡು ಬಂದಿದೆ. ಏನೋ ಒಂದು ಸಮಸ್ಯೆ ಆಗಿದೆ ಎನ್ನುವುದಕ್ಕೆ ಅನುಮಾನ ಇಲ್ವೇ ಇಲ್ಲ. ನಿನ್ನಲ್ಲಿ ಕೇಳುವುದು ಮತ್ತೇನಲ್ವೇ ಅಲ್ಲ, ಏನು ದೇವ? ವೈಕುಂಠದವರಿಗಾಗಿ ಬಂದೇ ಅಲ್ಲ. ಏನು ಕಾರಣ? ಕೈಯನ್ನ ನಡುಗಿಸುತ್ತಾ ತಲೆಯನ್ನ ಬಾಗಿಸುತ್ತಾ ನಿನ್ನ ಪಾದಗಳಿಗೆ ಮತ್ತೊಮ್ಮೆ ಪ್ರಣಾಮವನ್ನ ಅರ್ಪಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಬರುವುದಕ್ಕೆ ಕಾರಣ ಅಂತ ಹೇಳಿದ್ರೆ ನಾನಾಗಿಯೇ ಬಂದದ್ದಲ್ಲ. ನಮ್ಮ ಲೋಕಕ್ಕೆ ಋತ ಎನ್ನುವಂತಹ ದಾನವ ದಾಳಿಯನ್ನ ಮಾಡಿದ. ದಾನವನ್ನ ದಾಳಿಯಿಂದಲಾಗಿ ಕಂಗೆಟ್ಟು ನೀವು ಬಂದದ್ದ? ನಮ್ಮಿಬ್ಬರ ಮಧ್ಯೆ ಘನವಾದಂತಹ ಯುದ್ಧವೇ ನಡೆದು ಹೋಯಿತು. ಸರಿಯಂತೆ. ಆ ಯುದ್ಧದಲ್ಲಿ ನಾವು ಕೈ ಸೋತು ಓಡಿ ಬರುವಂತಹ ಕಾಲ. ನಮ್ಮನ್ನಾವ ಬೆನ್ನಟ್ಟಿಕೊಂಡು ಸದೆ ಪಡೆಯುವುದಕ್ಕೋಸ್ಕರ ಬರುತ್ತಾ ಇದ್ದಾರೆ. ದೇವ, ನಮ್ಮನ್ನ ಕಾಪಾಡಬೇಕು. ಮರುಗುವುದೇ ಇದಕ್ಕೆ. ಸರಿ ಹರಿ
ವಾಕ್ಯಗಳಿಂದಲೇ ಅರ್ಥ ಮಾಡಿಕೊಂಡವನು ನಾನಿದ್ದೇನೆ. ವೃತ್ರಾಸುರನ ದಾಳಿ ಕಂಗೆಟ್ಟು ಇಲ್ಲಿಯ ತನಕ ಓಡಾಡಿಕೊಂಡು ಬಂದವರಿದ್ದೀರಾ. ನಮ್ಮನ್ನ ಕಾಪಾಡಬೇಕಾದಂತಹ ಪರಿಸ್ಥಿತಿ ನಿಮ್ಮದೇ ಪ್ರಭು. ಲೋಕ ಕಲ್ಯಾಣಕ್ಕೆ ಬೇಕಾಗಿ ನೀವು ಶ್ರಮಿಸ್ತಾ ಇದ್ದವರು. ಹಾಗಂತ ನಿಮ್ಮ ಪಾಲಿಗೆ ಕಡಿಕುಂಟಾಯ್ತು ಅಂತ ಆದಾಗ ತ್ರಿಮೂರ್ತಿಗಳಾಗಿರುವಂತ ನಮ್ಮ ಬಳಿಯಲ್ಲಿ ನೀವು ಬರುವವರು. ಪರಿಹಾರ ಉಂಟಯ್ಯ, ವ್ಯತಿಸಬೇಡ. ನೀನು ಸೋತದ್ದು ಮಾತ್ರ, ಸೋತದ್ರ ಬಗ್ಗೆ ಯೋಚನೆ ಮಾಡಬೇಡ. ವಿಶ್ವಾಸವನ್ನ ಇರಿಸಿಕೊಂಡು ತಾನೇನು ಎಷ್ಟು ಎನ್ನುವ ಹಾಗೆ ಪ್ರತಿಷ್ಠಾಪಿಸುವುದಕ್ಕೆ ಮುಂದಾಗು. ನೀ ದೇವಲೋಕದಲ್ಲಿ ಇದ್ದುಕೊಂಡೇ ಹೀಗೆ ಮಾಡ್ತಾ ಇದ್ದಿ. ಭೂಲೋಕದಲ್ಲಿ ಕೆಲವರೆಲ್ಲ ಇದ್ದಾರೆ, ಹುಟ್ಟಿನಿಂದಲೂ ಕಣ್ಣನ್ನ ಕಳೆದುಕೊಂಡರೂ ಸಹ ಇಡೀ ವಿಶ್ವಕ್ಕೆ ತಾನೇನು ಎಷ್ಟು ಎನ್ನುವ ಹಾಗೆ ತೋರಿಸಿಕೊಟ್ಟವರಿದ್ದಾರೆ. ಅಂತಿರುವಾಗ, ಎಲ್ಲದೂ ಇರುವಾಗ, ಜೊತೆಯಲ್ಲಿ ನಮ್ಮ ಅನುಗ್ರಹವೂ ಸಹ ಇರುವಾಗ ನೀ ಈ ರೀತಿಯಾದಂತಹ ಚಿಂತೆಯನ್ನು ಅನುಭವಿಸಿದ್ದು ಖಂಡಿತವಾಗಿ ಅಲ್ವೇ ಅಲ್ಲ. ಜುಗಡನ ಮದುವೆಗೆ ಕೆಲವೇ ಸಮಯ ಬಾಕಿ ಉಂಟು. ಅಲ್ಲ, ಬೇಗ ಮುಗಿಸ್ಬೇಕು ನಮ್ಗೆ. ಅವನ ಕೊಲ್ಬೇಕು ಅಂತ ಅಲ್ಲ, ಅದಕ್ಕಾಗಿ ನೀನ್ ಇಲ್ಲೇ ನಿಲ್ಲುವುದಲ್ಲ, ಮತ್ತೆ ನೇರವಾಗಿ ಹೋಗಬೇಕಾದದ್ದು ವರ ತಪಸ್ವಿಗಳಾಗಿರುವಂತಹ ರುದ್ರ ನನ್ನನ್ನು ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾನೆ. ದೇವ ನನ್ನನ್ನು ಕಂಡ್ರೆ ಬಿಡುವುದೇ ಇಲ್ಲ. ಅವ ಕಾಣದೇ ಇದ್ದ ಹಾಗೆ ನೀನು ಓಡ್ಬೇಕೀಗ. ನೀನ್ ನಿಂತದ್ದೇ ಹೆಚ್ಚಾಯ್ತಿಲ್ಲಿ. ಅದಕ್ಕಾಗಿ ನೇರವಾಗಿ ಐರಾವತವನ್ನು ಏರ್ಲಿಕ್ಕಿಲ್ಲ ನಿನ್ನ. ಏನೂ ಇಲ್ಲ ಈಗ ಸತ್ಯ ಅರ್ಥ ಮಾಡಿಕೋ. ಅಧಿಕಾರದಲ್ಲಿದ್ದವರು ಎಲ್ಲಿಯಾದ್ರೂ ಅಧಿಕಾರ ಕಳೆದು ಬೇರೆಯವರಿಗೆ ಎಲ್ಲಿಯಾದ್ರೂ ಅಧಿಕಾರ ಸಿಕ್ಕಿತು ಅಂತಾದ್ರೆ ಹೋಗ್ಲಿಕ್ಕೆ ವಾಹನ ಸಿಗುವುದಿಲ್ಲ, ನಡ್ಕೊಂಡೇ ಹೋಗ್ಬೇಕು. ಮತ್ತೆ ಅದಕ್ಕಾಗಿ ತಡ ಮಾಡಬೇಡ. ಅವರ ತಪಸ್ವಿಗಳೆನಿಸಿಕೊಂಡಿರುವಂತಹ ದದೀಚಿಯರಿದ್ದಾರೆ, ಅವರೆಲ್ಲರೂ ನಿನಗಾಗಿರುವಂತಹ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಹೇಳುವರಿದ್ದಾರೆ. ನೇರ ಅಲ್ಲಿಗೆ ನಿಮ್ಮ ಪಾದಕ್ಕೆ ನಮಸ್ಕರಿಸಿದ್ದೇನೆ. ಅಲ್ಲ, ಏನಾಯ್ತು ಅಂತ ಬೇಡವ, ನಾನು ಕೂಡ ನಿನ್ನ ನಿರೀಕ್ಷೆಯಲ್ಲೇ ಇದ್ದೆ. ನೀನು ಈಗ ಬರ್ತೀಯ ಆಗ ಬರ್ತೀಯ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಪುಣ್ಯಾತ್ಮ ನೀ ಬರ್ಲೇ ಇಲ್ಲ. ಬರುವ ಸ್ಥಿತಿಯಲ್ಲೇ ಇಲ್ಲ, ನಾನು ಓಡುತ್ತಾ ಇದ್ದೇನೆ ಪ್ರಭು. ಓಡುವಂತಹ ಪರಿಸ್ಥಿತಿ ಏನಾಯ್ತು ಅಂತ ಬೇಡವಾ? ಅಲ್ಲ, ಅದೆಲ್ಲ ಬಿಡುವ. ಈಗ ನೀ ಬಂದ್ಯಲ್ಲ, ಬಂದ ಉದ್ದೇಶ ಏನು ಅಂತ? ಬಂದ ಕಾರಣ ನಿಮ್ಮನ್ನ ಅತ್ಯಂತ ಸಂತೋಷವಾಗಿ ನಾನು ಕಾಣಬೇಕು ಎನ್ನುವುದಾಗಿ ಬಯಸಿದ್ದೆ. ಆದರೆ ಮುಖ ಎನ್ನುವುದು ಮ್ಲಾನವಾಗಿದೆಯಲ್ಲ, ಏನು ಅಂತ? ನಿಮ್ಮ ವದನನಾಗಿ ಬರುವುದಕ್ಕೂ ಕೂಡ ಕಾರಣ ಉಂಟೇ ಉಂಟು. ಏನಯ್ಯ ಅಂಥದ್ದು? ದೇವಲೋಕಕ್ಕೆ ರುದ್ರಾಸುರ ಎನ್ನುವಂತಹ ದಾನವ ನಮ್ಮ ಮೇಲೆ ಅಭಿಯೋಗವನ್ನ ಮಾಡಿದ. ಅಲ್ಲ, ಅದು ಸಹಜವೇ ಬಿಡು. ದೇವಲೋಕ ಅಂತ ಹೇಳಿದ ಮೇಲೆ ಅವರಿಗೊಂದು ಕಣ್ಣಿರ್ತದೆ. ಹೇಗೆ ಸಹಜವಾಗಿ ಸಿಹಿ ಇದ್ದಂತಹ ಕ್ಷೇತ್ರಕ್ಕೆ ಇರುವೆಗಳು ಮುತ್ತಿಕ್ಕುತ್ತದೆಯೋ ಅದೇ ರೀತಿಯಾಗಿ ಅವರು ಹೋಗುವುದು, ಅಭಿಯೋಗ ಮಾಡುವುದು ಇವತ್ತು ಕೂಡ ಹಾಗೆ ಆಯಿತು. ದೇವಲೋಕವನ್ನ ವಶಪಡಿಸಿಕೊಂಡದ್ದು ಮಾತ್ರ ಅಲ್ಲ ದೇವ, ನಮ್ಮನ್ನ ಹೀನವಾಗಿ ಕಂಡ, ನಮ್ಮನ್ನ ಬೈದ, ಬಂಧಿಸಿದ, ನಮ್ಮನ್ನ ಸ್ವರ್ಗದಿಂದಲೇ ನೂಕಿದ ಪ್ರಭು. ಅಯ್ಯೋ ದೇವೇಶ, ಅದಕ್ಕಾಗಿ ನಿಮ್ಮನ್ನ ಕಾಣುವುದಕ್ಕಾಗಿ ಬಂದೆ. ನಿನ್ನ ಮಾತಿನಲ್ಲಿ ಒಂದು ವಿಶೇಷ ಅಥವಾ ವಿಚಿತ್ರವನ್ನ ನಾನು ಗಮನಿಸ್ತಾ ಇದ್ದೇನೆ. ಏನು? ಸದಾಕಾಲವು ಇಂತಹ ರೀತಿಯಾದಂತಹ ಸನ್ನಿವೇಶಗಳು ಬಂದಾಗ ಮೂರು ಲೋಕಾಧೀಶನಾದಂತಹ ನೀನು ತ್ರಿಮೂರ್ತಿಗಳ ಬಳಿಗೆ ಹೋಗುವುದು ವಾಡಿಕೆ ಅಥವಾ ರೂಢಿ. ಇಲ್ಲಿಗೆ ಯಾಕೆ ಬಂದೆ ಅಂತ ಅರ್ಥ ಆಗಲಿಲ್ಲ. ನಿಮ್ಮನ್ನ ಕಾಣುವುದಕ್ಕೆ ಬಲವಾದ ಉದ್ದೇಶ ಅಂತ ಹೇಳಿದ್ರೆ ಈ ಹಿಂದೆ ಸತ್ರದ ನೆವದಿಂದಾಗಿ ನಮ್ಮ ಆಯುಧಗಳನ್ನ ನಿಮ್ಮ ಬಳಿಯಲ್ಲಿ ನಾವು ಹೌದಲ್ವೇ? ಈ ಹೊತ್ತು
ಆ ಆಯುಧಗಳನ್ನ ನಮಗೆ ದಯಪಾಲಿಸಿದ್ರಿ ಅಂತ ಹೇಳಿದ್ರೆ ಆ ಕೂಳನಾದ ವೃತ್ರಾಸುರನನ್ನ ಕೊಲ್ಲುತ್ತೇನೆ. ತನ್ನ ಮೂಲಕವಾಗಿ 3 ಲೋಕಕ್ಕೂ ಕೂಡ ಶಾಂತಿಯನ್ನ ಒದಗಿಸ್ತೇನೆ. ದೇವರೇ, ನಮಗೆ ಆ ಆಯುಧವನ್ನ, ನಿಮ್ಮಲ್ಲಿ ಇಟ್ಟಂತಹ ಆಯುಧವನ್ನ ದಯಮಾಡಿ ನಮಗೆ ಕೊಡಬೇಕು. ಮೋಸವಾಯಿತು ಸತ್ಯ ನೀನೆ ಅಸ್ತ್ರಶಸ್ತ್ರವು. ಮೋಸವಾಯಿತು ಸತ್ಯ ನೀನೆ ಅಸ್ತ್ರಶಸ್ತ್ರವು. ನ್ಯಾಸವಾಗಿ ಬಿಟ್ಟು ಹೋಗಿದ್ದೆಷ್ಟು ಕಾಲವು. ನ್ಯಾಸವಾಗಿ ಬಿಟ್ಟು ಹೋಗಿದ್ದೆಷ್ಟು ಕಾಲವು. ಬೇಸರಿಸದಿದ್ದಕ್ಕೆ ಕೇಳೆ ಬಂದದು ಈಗಲೂ. ಬೇಸರಿಸದಿದ್ದಕ್ಕೆ ಕೇಳೆ ಬಂದದು ಈಗಲೂ. ಈ ಸುದಿನವು ಬಾರದುಳಿದೆ, ಈ ಸುದಿನವು ಬಾರದುಳಿದೆ, ಏಕೆ ನೀಯಲು. ಮೋಸವಾಯಿತು ಸತ್ಯ ನೀನೆ ಅಸ್ತ್ರಶಸ್ತ್ರವು. ಮಹರ್ಷಿಗಳೇ, ನಮ್ಮ ಆಯುಧವನ್ನ ನಮಗೆ ನೀಡಿ ಆ ಮೂಲಕವಾಗಿ ವಿಜಯವನ್ನ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ. ಮೋಸವಾಗಿ ಹೋಯಿತು ದೇವೇಶ, ಮೋಸವಾಗಿ ಹೋಯಿತು. ಮೋಸವಾಯಿತು ಅಂದ್ರೆ ನಿನಗೆ ನಾ ಎಸಗಿದ್ದು ಮೋಸ ಅಲ್ಲ. ಅಲ್ಲ, ನಾವು ನಿಮ್ಮ ಬಳಿಯಲ್ಲಿ ಅತ್ಯಂತ ವಿಶ್ವಾಸದಿಂದ ಇಟ್ಟು ಹೋದಂತಹ ಆಯುಧ. ಛೆ, ಏನು ಮಾಡೋಣ ಹೇಳು ಏನಾಯಿತು ದೇವೇಶ? ಹಾ? ನೀನು ಈಗ ಬರ್ತೀಯ, ಆನಂತರ ಬರ್ತೀಯ, ಹೀಗೆ ಅನೇಕ ದಿನಗಳವರೆಗೆ ನಿನ್ನ ಬರೋಣವನ್ನೇ ಕಾಯ್ತಾ ಇದ್ದವನು ಈ ದದೀಚಿ. ಆಯುಧವನ್ನ ಪಡೆದು ಹೋಗುತ್ತಾನೆ ಎಂಬುದಾಗಿ. ಆ ಕಾರಣಕ್ಕಾಗಿ ಹ. ಅಲ್ಲಿ ಏನು ಮಾಡೋಣ ಹೇಳು? ನನ್ನದಾದಂತಹ ತಪಸ್ಸಿಗೆ ಅದು ಒಂದು ರೀತಿಯಾದಂತಹ ಭಂಗ ಎನ್ನುವುದಾಗಿಯೂ ಭಾವಿಸಿ, ಅದರೊಟ್ಟಿಗೆ ಆಯುಧಗಳು ತನ್ನ ಹರಿತತ್ವವನ್ನು ಕಾಯ್ದುಕೊಳ್ಳದೆ ಹಾಳಾಗಿ ಹೋಗುತ್ತದೆಯಲ್ಲ ಎನ್ನುವಂತಹ ಒಂದು ಆಲೋಚನೆ ನನ್ನ ಮನಸ್ಸಿನಲ್ಲಿ ಬಂತು. ಅದಕ್ಕೆ ಏನು ಮಾಡೋಣ ಎನ್ನುವುದಾಗಿ ಉಪಾಯವು ಕಾಣದೆ, ಹಾಗೆ ಆಯುಧವನ್ನ ಬಿಡಲಾಗದೆ, ಆ ಆಯುಧಗಳನ್ನ ನನ್ನ ಮಂತ್ರಶಕ್ತಿಯ ಮುಖೇನವಾಗಿ ನೀರನ್ನಾಗಿಸಿ ಅದನ್ನೇ ನಾನು ಸ್ವೀಕರಿಸಿಬಿಟ್ಟೆ. ಸ್ವೀಕರಿಸಿಬಿಟ್ಟೆ. ಈ ಮಾತುಗಳನ್ನ ಆಡುವುದಕ್ಕೆ ನನ್ನ ನಾಲಿಗೆ ಎನ್ನುವುದು ಹರಡುತ್ತಾ ಇಲ್ಲ. ಯಾಕೆ? ನಾವು ಆರಾಧಿಸುವವರು ನೀವು. ಈ ಪ್ರಪಂಚವೇ ನಿಮಗಾಗಿ ಇರುವಂತಹದ್ದು, ನಿಮ್ಮ ಕೃಪೆಯಿಂದಾಗಿ ಇರುವಂತಹದ್ದು. ಅನುದಿನವೂ ಮಾಡುವಂತಹ ಯಾಗ ನಿಮ್ಮ ಕುರಿತಾಗಿ, ಲೋಕ ಕಲ್ಯಾಣಕ್ಕಾಗಿಯೇ ನೀವಿರುವವರು, ಲೋಕ ಕಲ್ಯಾಣಕ್ಕಾಗಿಯೇ ತಪಸ್ಸನ್ನು ಆಚರಿಸುವವರು ನಾವು. ಹೀಗಿರುವಾಗ ನಿನ್ನ ಕಷ್ಟಕ್ಕೆ ನಾವು ಒದಗದೇ ಹೋದನಲ್ಲ, ನಿರಾಸೀಭೂತವಾಗಿ ಇಟ್ಟಂತಹ ವಸ್ತುವನ್ನ ಮತ್ತೆ ಕೊಡು ಅಂತ ಕೇಳಿದಾಗ ಕೊಡುವುದಕ್ಕೆ ಇಲ್ಲದೆ ಹೋಯಿತಲ್ಲ. ಏನು ಮಾಡಲಿ, ಏನು ಮಾಡಲಿ? ಎಲ್ಲವನ್ನರಿತವರು ನೀವು, ಎಲ್ಲವನ್ನರಿತವರು ನಿಮಗರಿಯದೇನು. ಮತ್ತೆಲ್ಲ ಲೋಕ ಕೊಯ್ತ ಯೋಚಿಸಿಯೇ ತಪಸೈವಿರಿ. ಮತ್ತೆಲ್ಲ ಲೋಕ ಕೊಯ್ತ ಯೋಚಿಸಿಯೇ ತಪಸೈವಿರಿ. ಇಲ್ಲ ತಮ್ಮನು ಪೂರ್ವ ಸರಿಯಾದ ಸಾಧಕರು, ಇಲ್ಲ ತಮ್ಮನು ಪೂರ್ವ ಸರಿಯಾದ ಸಾಧಕರು ಸತಿಯಲ್ಲ ಬಿಡುವುದು. ಇಲ್ಲಿ ನಿಮ್ಮನ್ನು ಬಿಟ್ಟರಾರು ಕಾಯುವರೆಮ್ಮ, ಇಲ್ಲಿ ನಿಮ್ಮನ್ನು ಬಿಟ್ಟರಾರು ಕಾಯುವರೆಮ್ಮ. ಸೊಲ್ಲಿಸುವೆ ನರಿಗೆಯರು ಹರಿನಿರು ಬಹುಮತೆ, ಸೊಲ್ಲಿಸುವೆ ಅರಿಕೆ
ಏನು ಹರಿ ನಿರೂಪವು ಮತ್ತೆ ಖುಲ್ಲ ವೃತ್ರನ ವಧೆಗೆ ಬೇಕಿರುವುದು, ಖುಲ್ಲ ವೃತ್ರನ ವಧೆಗೆ ಬೇಕಿರುವುದು ನಿಜವಾಗಿ ತಮ್ಮನುಗ್ರಹ ತ್ಯಾಗವು. ಅಸಹಾಯಕವಾದಂತಹ ಸ್ಥಿತಿ. ಮೂರು ಲೋಕಾಧೀಶನಿಗೆ ಅಸಹಾಯಕ ಸ್ಥಿತಿ ಎನ್ನುವುದು ನನ್ನಿಂದಾಗಿ ಒದಗಿತಲ್ಲ ಸ್ವಾಮಿ. ನೀವು ವ್ಯಥೆಯನ್ನ ಪಡುವುದಲ್ಲ ಸ್ವಾಮಿ, ಮತ್ತೆ ಇದಕ್ಕೆ ಕಾರಣ ನಾನೇ. ಛೆ, ಸರಿಯಾದ ಸಮಯಕ್ಕೆ ನನ್ನ ಅಸ್ತ್ರಗಳನ್ನ ಶಸ್ತ್ರಗಳನ್ನ ನಿಮ್ಮಿಂದ ಸಂಪಾದಿಸಿಕೊಂಡು ಹೋಗಬೇಕಾದವು. ಆದರೆ ನನ್ನ ಆಲಸ್ಯದಿಂದ ನಿಮ್ಮಲ್ಲಿ ಅದು ಉಳಿಯುವಂತ ಹಾಗೆ ಹೋಯಿತಲ್ಲ ಸ್ವಾಮಿ. ಪರ ಸಿಡಿಲೆ ಬಡಿದಂತಹ ಅನುಭವವಾಗುತ್ತಾ ಇದೆ. ನನಗೂ ಹಾಗೆ ಅಲ್ವೇ? ಆ ಕೂಗುಳ ರಕ್ತದ ಅವನ ಕೆಂಗನ್ನು ನನ್ನನ್ನು ಅಟ್ಟಯಿಸುತ್ತಾ ಇದೆ. ಅವನ ಮೇಲೆ ಹೇಗೆ ನಾನು ಆಯುಧಗಳಿಲ್ಲದೆ ಅಭಿಯೋಗವನ್ನ ಮಾಡುವುದು, ಅವನ ಮೇಲೆ ಹೇಗೆ ಯುದ್ಧವನ್ನ ಮಾಡುವುದು? ಆ ಕೂಳ ರಕ್ತ ಈಗ ಮೂರು ಲೋಕವನ್ನೇ ತನ್ನ ಸ್ವಾಧೀನಕ್ಕೆ ಇಳಿಸಿಕೊಂಡು ಉಪಟಳವನ್ನ ಕೊಡುತ್ತಾ ಇದ್ದಾನೆ. ಆಯುಧಗಳಿಲ್ಲದೆ ನಾನು ಹೋರಾಟ ಮಾಡುವಂತಿಲ್ಲ. ಈಗ ನೋಡಿದ್ರೆ ಆಯುಧಗಳೇ ಇಲ್ಲವಲ್ಲ. ಏನಾಗಿ ಹೋಯಿತು, ಏನಾಗಿ ಹೋಯಿತು? ದೇವೇಶ, ಏನು ಮಾಡುವುದು, ಏನು ಮಾಡುವುದು? ನಾನು ಕೊಂದ ಕಾರ್ಯವೇ ಹಾಳಾಗಿ ಬೇಡ. ದೇವೇಶ, ದೇವೇಶ, ಕ್ಷಣ, ಒಂದರೆ ಕ್ಷಣ ನನಗೆ ಅವಕಾಶವನ್ನ ಕೊಡು. ಬಂದಿರುವಂತಹ ಯಾವ ಪ್ರಯೋಜನ ಉಂಟು ಸ್ವಾಮಿ? ಅರ್ಥವಿಸಿಕೊಂಡೆ ನಿನ್ನ ಮಾತನ್ನ. ನೀನು ಅಸಹಾಯಕನಾಗಿ ಆ ಅಸುರನ ಮುಂದೆ ನಿಂತಿದ್ದೀಯ, ನಾನು ಅಸಹಾಯಕನಾಗಿ ನಿನ್ನ ಮುಂದೆ ನಿಂತಿದ್ದೇನೆ. ಈ ಈರ್ವರ ಅಸಹಾಯಕತನವೇ ಮುಂದಿರುವಂತಹ ಪ್ರಶ್ನೆಗೆ ಉತ್ತರವಾಗಬಾರದು. ಏನು ಪರಿಹಾರ ಉಂಟು ಸ್ವಾಮಿ ಈ ಸಮಸ್ಯೆಗೆ? ದೇವೇಶ, ಅವನ ಮುಂದೆ ಹೋಗುತ್ತೇನೆ, ಅವನು ಎಷ್ಟು ಬಡಿದರೂ ಕೂಡ ಪಡಿಸಿಕೊಳ್ತೇನೆ. ಅವನ ದೇವೇಶ, ನಿನ್ನಂಥವರ ಬಾಯಿಂದ ಇಂಥ ಮಾತುಗಳು ಬರಕೂಡದು. ಯಾಕೆ ಈ ಪ್ರಪಂಚ ಎನ್ನುವುದು ಇಷ್ಟು ಸುಕ್ಷೇಮವಾಗಿರುವುದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನೀನು. ಪ್ರಪಂಚದಲ್ಲಿರುವಂತಹ ಮನುಷ್ಯರು ಅನುವರತವು ಅನುಕ್ಷಣವು ಧರ್ಮ ಮಾರ್ಗದಲ್ಲಿ ನಡೆಯಬೇಕು, ನಾವು ಸತ್ತ ಮೇಲೆ ಸ್ವರ್ಗಸ್ಥರಾಗಬೇಕು ಅಂತ ಬಯಸುವುದು ಯಾಕೆ ಅಂತ ಹೇಳಿದ್ರೆ ಅದು ನಿನ್ನ ಕಾರಣದಿಂದಾಗಿ, ನಿನ್ನ ಈ ಮೂರು ಲೋಕದ ಅಧ್ಯಕ್ಷತೆಯಿಂದಾಗಿ ಆ ಸ್ವರ್ಗಲೋಕ ಎನ್ನುವುದು ಇಷ್ಟು ಸುಸ್ಥಿರವಾಗಿದೆ. ದೇವೇಶ, ಈ ಭೂಲೋಕದಲ್ಲಿರುವಂತಹ ಗೋವುಗಳು, ಬ್ರಾಹ್ಮಣರು ಮತ್ತೆ ಉಳಿದಿರುವಂತಹ ಜನರು ಸುಕ್ಷೇಮವಾಗಿರುವುದಕ್ಕೆ ನೀ ಕರುಣಿಸುವಂತಹ ಈ ಮಳೆಯೋ ಬೆಳೆಯೋ ಸೂರ್ಯನ ಶಾಖವೋ ಇದಲ್ಲವೇನೋ ಕಾರಣ. ಇಂತಿರುವಾಗ ನಿನ್ನ ಈ ಅಸಹಾಯಕತನಕ್ಕೆ ನಾನೇನಾದರೂ ಒಂದನ್ನು ಮಾಡಲೇಬೇಕು. ದೇವೇಶ, ನಿನ್ನ ಮನಸ್ಸಿನಲ್ಲಿ ಏನಾದರೂ ಇದ್ದರೆ, ಈ ಹಿಂದೆ ನಡೆದು ಹೋದಂತಹ ಘಟನೆಗಳೇನಾದರೂ ಇದ್ದರೆ, ಅಥವಾ ಈ ಪರಿಹಾರಕ್ಕೆ ನಿನ್ನಿಂದಲೇ ಏನಾದರೂ. ನನಗೆ ಪರಿಹಾರ ಏನೂ ಕಾಣಿಸುವುದಿಲ್ಲ, ನೀವೇ ಒಂದು ಯೋಚಿಸಿ ಪ್ರಭು. ಆಯುಧ ನಿನಗೆ ಬೇಕು. ಆಯುಧ ನನ್ನಲ್ಲಿ ಉಂಟು. ಹೇಗುಂಟು? ನನ್ನ ದೇಹದಲ್ಲಿ ನಿಕ್ಷೇಪವಾಗುಂಟು. ನಾವು ಬದುಕಿದ್ದು ಯಾಕೆ ಅಂತ ಕೇಳಿದರೆ, 4 ಜನಕ್ಕೆ ಉಪಯೋಗವಾಗಲಿ ಎನ್ನುವ ಕಾರಣಕ್ಕಾಗಿ. ನಾವು ನಮ್ಮಂಥವರ ಜೀವನವೋ ಯಾಕೆ ಅಂತ ಕೇಳಿದರೆ, ಪರೋಪಕಾರಾರ್ಥಮಿದಂ ಶರೀರಂ. ಈ ಶರೀರ ಇರುವುದು ಯಾಕೆ? ಪರೋಪಕಾರಕ್ಕಾಗಿ. ನೀನಿರುವುದು ಯಾಕೆ? ಲೋಕದ ಹಿತಕ್ಕಾಗಿ. ಲೋಕದ ಹಿತ
ಪರೋಪಕಾರ ಎನ್ನುವಂತಹ ಸ್ವಾರ್ಥ ಇದೆರಡೂ ಸಮ್ಮಿಳಿತವಾಗಲಿ. ದೇವೇಶ, ಆಲೋಚನೆ ಮಾಡಬೇಡ. ಇದಕ್ಕೊಂದು ಉತ್ತರ ನನ್ನಿಂದಾಗಿ ಉಂಟು. ನನ್ನ ಈ ಜೀವನ ಎನ್ನುವುದು ಈ ಪ್ರಪಂಚಕ್ಕೆ ಒಳ್ಳೆಯದಾಗಲಿ. ನನ್ನ ಈ ದೇಹದಿಂದ ಈ ಲೋಕಕ್ಕೆ ಅಂಟಿರುವಂತಹ ಕಳಂಕ ಎನ್ನುವುದು ತೊಲಗಿ ಹೋಗಲಿ. ದೇವೇಶ, ಒಂದು ಮಾರ್ಗವನ್ನು ನಾನು ಕಂಡುಕೊಂಡಿದ್ದೇನೆ. ಯಾವ ಮಾರ್ಗ ಸ್ವಾಮಿ? ನನ್ನ ಈ ದೇಹವನ್ನ ಈ ಲೋಕದ ಒಳಿತಿಗಾಗಿ ಜೊತೆಗೆ ದೇವತೆಗಳಿಗೆ ಉಪಕಾರವಾಗುವ ಕಾರಣಕ್ಕಾಗಿ ತ್ಯಾಗ ಮಾಡಿ ನಿಮ್ಮ ದೇಹವನ್ನ ಕೊಡುತ್ತೀರಿ, ನಿಮ್ಮ ದೇಹವನ್ನ ಹರಣ ಮಾಡುತ್ತೀರಿ. ಬೇಡ ಸ್ವಾಮಿ, ಖಂಡಿತವಾಗಿಯೂ ನಾನು ಇದಕ್ಕೆ ಒಪ್ಪುವನಲ್ಲ. ನೀನು ಒಪ್ಪಬೇಕು ದೇವೇಶ. ಯಾಕೆ ಕೇಳಿದರೆ, ಯಾಕೆ? ನಿನ್ನ ಹೆಂಡತಿ ಈಗ ತುಂಬು ಗರ್ಭಿಣಿ. ಹುಟ್ಟುವಂಥ ಮಗುವಿಗೆ ಅಪ್ಪ ಎಲ್ಲಿ ಅಂತ ಕೇಳಿದರೆ ಯಾವ ಉತ್ತರವನ್ನು ಹೇಳುವುದು? ನೋಡಿ, ಈ ದೇವೇಂದ್ರನೇ ತನ್ನ ಸ್ವಾರ್ಥಕ್ಕಾಗಿ ನನ್ನ ತಂದೆಯನ್ನು ಕೊಂದ ಅಂತ ಹೇಳುವುದಕ್ಕೂ ಇದು ಬೇಕು? ದೇವೇಶ, ಮುನಿಗಳನ್ನ ಕೊಂದ ಪಾಪ ಈ ದೇವೇಶನನ್ನು ಅಂಟುವುದಿಲ್ಲವೇ ಸ್ವಾಮಿ? ಆಲೋಚನೆ ಮಾಡಬೇಡ ದೇವೇಶ. ಸ್ವಾಮಿ, ಪ್ರಪಂಚದಲ್ಲಿ ಸಾವಿರ ಮಕ್ಕಳಿದ್ದಾರೆ, ಸಾವಿರ ಜೀವಿಗಳಿದ್ದಾವೆ. ಎಷ್ಟೋ ಮಕ್ಕಳಿಗೆ ತಂದೆ ಇಲ್ಲ, ಇನ್ನೆಷ್ಟೋ ಮಕ್ಕಳಿಗೆ ತಾಯಿ ಇಲ್ಲ. ಹುಟ್ಟಿದ ಅದೆಷ್ಟೋ ಜೀವಿಗಳಿಗೆ ತಂದೆ ತಾಯಿ ಎನ್ನುವುದೇ ಗೊತ್ತಿಲ್ಲ ದೇವೇಶ. ಅಂಥವರಿಗೆ ನೀನು ಜೀವನವನ್ನು ಕೊಟ್ಟವನಲ್ವೇನೋ? ಅಂಥವರನ್ನು ನೀನು ಉಳಿಸಿದವನಲ್ವೇನೋ? ನಿನ್ನಂಥವನಿಗೆ ಮುಂದೆ ಹುಟ್ಟಬಹುದಾದಂತಹ ನನ್ನ ಮಗನೊಬ್ಬ ಹೆಚ್ಚಾದೀತೇನೋ ದೇವೇಶ? ಹಾಗಾದರೆ ನಿಮ್ಮ ದೇಹ ತ್ಯಾಗಕ್ಕೆ ಈಗ ನೀವು? ನಾನು ತಪಸ್ಸಿನಲ್ಲಿ ಕುಳಿತುಕೊಳ್ತೇನೆ. ತನ್ಮೂಲಕವಾಗಿ ನನ್ನ ಜೀವನವನ್ನ ಇಹ ಲೋಕದಿಂದ ಪರಲೋಕಕ್ಕೆ ಕಳಿಸಿಕೊಂಡು ಬಿಡ್ತೇನೆ. ದೇವೇಶ, ನಾನು ತಪಸ್ಸಿಗೆ ಕೂರ್ತೇನೆ, ನನ್ನ ದೇಹ ತ್ಯಾಗ ಮಾಡ್ತೇನೆ. ತನ್ಮೂಲಕವಾಗಿ ಉಂಟಾಗುವಂತಹ ಈ ಆಯುಧದಿಂದ ನಿನ್ನ ಮನಸ್ಸಿಗೆ ರೀತಿಯಾಗಿ ಇದ್ದು ಸುರಪಂಗ ಭಯವನ್ನು ಮುರಿ ಉತ್ತಮದ ಧ್ಯಾನದಲ್ಲಿ ಮೈ ಮರೆಯುತ್ತ ಕುಳಿತು ಮುನಿ ಉತ್ತಮದ ಧ್ಯಾನದಲ್ಲಿ ಮೈ ಮರೆಯುತ್ತ ಕುಳಿತನು. ವರಸಮಾಧಿ ಸ್ಥಿತಿಯ ತಳೆದಂದು
ಅಂತಲ್ಲ. ಅಂತಾದ್ರೆ ಯಾರು ಬಂದಿದ್ದಾರೆ ಅಂತ ನೋಡ್ಬೇಕಲ್ವ? ನೋಡ್ತೇನಂತೆ. ಶಬ್ದ ಧ್ವನಿಯ ಛಾಯೆ ಬದಲಾಗಿದೆ. ಮೊದಲು ಇರುವಂತಹ ನಡುಕ ಈಗಿಲ್ಲ. ಧ್ವನಿ ಗಡುಸಾಯಿತು. ಯಾರು ಅಂತ ನೋಡಿದ್ರೆ
ಅದೇ ಹಳೆ ಮುಖ. ಹೊಸ ಅವತಾರದಲ್ಲಿ ಬಂದವರು. ಹಾ ಹಾ, ಅವತಾರ ಹೊಸದವರು. ಜನ ಅದೇ ಅಲ್ವಾ? ಹಾ, ಜನ ಅದೇ. ಹಾ, ಇಲ್ಲಿದ್ದ ಜನವೂ ಅವರೇ ಅಲ್ವಾ? ವೇಷ ಬದಲಾದರೂ ಒಳಗಿನ ಸತ್ವ ಅನ್ನುವುದು ಬದಲಾಗುವುದಿಲ್ಲ. ಕೆಲವೊಂದು ಹಾಗೆ ಹುಟ್ಟಿದಾಗ ಇರುವಂತಹ ಗುಣಗಳನ್ನ ಕೆಲವೊಂದನ್ನು ಮಾತ್ರ ಬದಲಾಯಿಸಬಹುದು, ಎಲ್ಲವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಬಂದು ನೋಡಿದರೆ ಸೇನೆಯನ್ನ ಬಿಟ್ಟು ನೀನೊಬ್ಬನೇ ಸಾಗಿ ಬಂದಿದ್ದಿ. ನಿನ್ನ ಮುಖದಲ್ಲೇನೋ ಹೊಸ ಹುರುಪು. ಇವತ್ತಿಗೆ ನಿನಗೆ ನಾನೇ ಸಾಕು ಎನ್ನುವುದಾಗಿ ನಾನೊಬ್ಬನೇ ಬಂದಿದ್ದು. ಆಗಿಂದ ನೋಡ್ತಾ ಇದ್ದೇನೆ ನಿನ್ನ ಭುಜಗಳನ್ನ ಗಲ್ಲ 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 ಗಲ್ಲನೆ ಅಲ್ಲಾಡಿಸ್ತಾ ಇದ್ದಿ. ತೋಳುಗಳೇನಾದ್ರೂ ವಿಶೇಷ ಬಲ ತುಂಬಿಕೊಂಡು ಬಂದಿದ್ಯಾ ಹೇಗೆ? ಇದನ್ನೆಲ್ಲ ನೋಡ್ತಾ ಇದ್ರೆ ಗೆಲ್ಲಲಿಕ್ಕೆ ಬಂದವಲ್ಲ ಮತ್ತೆ ಅದೇ ಹಳೆಯ ರೀತಿಯಲ್ಲಿ ಓಡುವುದಕ್ಕೆ ಬಂದವನು. ಇದು ಹಳೆ ಕಥೆ ಅಲ್ವೇನೋ? ಈ ಬೆಳಕಿನ ಲೋಕದಲ್ಲಿ ಅಂಧಕಾರವನ್ನ ಪ್ರತಿಷ್ಠಾಪಿಸುವುದಕ್ಕೂ ಅಥವಾ ಶಾಶ್ವತವಾಗಿ ಕಾಣುವುದಕ್ಕೂ ನೀನು ಯೋಚನೆಯನ್ನ ಮಾಡುತ್ತಾ ಇದ್ರೆ ನಿನ್ನ ಆಲೋಚನೆಯನ್ನ ಬದಿಗಿಡು. ಇದೋ ಬಂದಿದ್ದೇನೆ ಹೊಸ ಅವತಾರದಲ್ಲಿ ನಿನ್ನನ್ನ ಮೆಟ್ಟುವುದಕ್ಕೆ. ಮಾಡುವಂತ ಯುದ್ಧದಲ್ಲಿ ನಿನ್ನ ಈಗ ಮತ್ತೇನಲ್ಲ, ಮತ್ತೇನು ಕೈಯಲ್ಲೊಂದು ಹೊಸತೊಂದು ಆಯುಧ ಕಾಣ್ತಾ ಉಂಟು. ಅದು ಎಲ್ಲಿಂದ ಬಂದದ್ದು ಅಂತ ಗೊತ್ತಾಗ್ಲಿಲ್ಲ. ನಿನ್ನನ್ನ ಕೊಲ್ಲುವುದಕ್ಕಾಗಿ ಈ ಕಥೆ ನನಗೆ ಗೊತ್ತಿಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಈ ಇಂದ್ರನಾಮಕನೇನಿದ್ದಾನೆ ಇವ ಬ್ರಾಹ್ಮಣ ಕೃಪಾಪೋಷಿತ. ಯಾರ ಕೃಪೆ ಆದ್ರೂ ನಿನ್ನ ಜೀವ ಇವತ್ತು ಹೋಗುವುದೇ. ನಿನಗೆ ಮೇಲೇರ್ಲಿಕ್ಕೂ ನಾವೇ ಬೇಕು. ನಿನ್ನ ದೃಷ್ಟಿಯಲ್ಲಿ ನಾನು ಅಸುರಾಗಿರಬಹುದು, ಆದರೆ ತ್ವಷ್ಟು ಬ್ರಹ್ಮನ ಮಗ ನಾನು. ಬ್ರಾಹ್ಮ ಅನ್ನುವುದು ನಮ್ಮಲ್ಲೂ ಇದೆ, ಜೊತೆಗೆ ಆಸುರಿ ಪ್ರವೃತ್ತಿ ಸೇರಿಕೊಂಡಿದೆ. ಕಾರಣ ನಮಗೂ ನಿಮಗೂ ಆಗುವುದಿಲ್ಲ ಅನ್ನುವುದಕ್ಕಿಂತ ನಿಮಗೆ ನಮ್ಮನ್ನು ನೋಡ್ರೆ ಆಗುವುದಿಲ್ಲ. ಹೌದು ಹೌದು, ಎರಡೂ ಹೌದು. ಹಾಗಾಗಿ ನಿನ್ನ ಈ ಹೊಸ ಹಳೆ ಕಥೆಯನ್ನ ಮತ್ತೆ ಇಲ್ಲಿ ತೆಗೆಯಬೇಡ. ತಲೆ ಉರುಳಿ ಹೋದೀತು, ಜಾಗ್ರತೆ ಮಾಡಿ. ಉಳಿತಿ ಆಗಲ್ಲ ನೀನು.
ನುಂಗಿದ್ದೇನೆ. ಉದರದ ಒಳಗಡೆ ಸೇರಿದ್ದಾನೆ. ಎಲ್ಲಿ ಹಾಳಾಗಿ ಹೋಗ್ತಾನೆ? ನನ್ನ ಉದರದಲ್ಲಿಯೇ ಸಾಯ್ಬೇಕು. ಅವನ ಉದರವನ್ನು ಹೊಕ್ಕು ಈ ವಜ್ರಾಯುಧದಿಂದ ಅವನ ಉದರವನ್ನ ಬಗೆದೆ ತನ್ಮೂಲಕವಾಗಿ ಅವನನ್ನ ನಾಶಕ್ಕೆ ಕಾರಣನಾದೆ. ಈಗ ನಾನು ಯೋಚಿಸುತ್ತಾ ಇದ್ದೇನೆ, ನಿರ್ಮಲವಾದಂತಹ ಆಕಾಶದಲ್ಲಿ ಮೋಡಗಳು ಬರ್ತದೆ, ಗುಡುಗು ಬರ್ತದೆ, ಸಿಡಿಲು ಬರ್ತದೆ. ನಮ್ಮೆಲ್ಲರ ನಿರೀಕ್ಷೆ ನಿರ್ಮಲವಾದ ಆಕಾಶ. ಆದರೆ ನಾವು ಬದುಕಿನಲ್ಲಿ ನಾವು ಅಂದುಕೊಂಡಂತೆ ಆಗುವುದಿಲ್ಲ ಎನ್ನುವುದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಅದಲ್ಲದೆ ಹೋದರೆ ಯಾಕಾಗಿ ನಾನು ಸತ್ರವನ್ನ ಮಾಡಿದೆ, ಅದೆಷ್ಟೋ ಬಾರಿ ಯಾಗವನ್ನ ಮಾಡಿದವ. ಎಲ್ಲಿಯೂ ಕೂಡ ಶಸ್ತ್ರವನ್ನ ಬಿಟ್ಟು ಯಾಗವನ್ನ ಮಾಡಿದ್ದಿಲ್ಲ. ಆದರೂ ಕೂಡ ನಾವು ಯಾಗವನ್ನ ಮಾಡಿದ್ದಲ್ಲ. ಯಾಗವನ್ನ ಮಾಡಿದ ಮೇಲೆ ಆ ಶಸ್ತ್ರಗಳನ್ನ ದದೀಚಿಯಲ್ಲಿ ಇಟ್ಟೆ. ತನ್ಮೂಲಕವಾಗಿ ಅವರ ದೇಹವನ್ನು ತ್ಯಾಗ ಮಾಡುವಂತಹ ಸಂದರ್ಭ ಬಂದದ್ದು ಹೌದು. ಇಲ್ಲಿಗೆ ಲೋಕ ಶಾಂತಿಯೂ ಕೂಡ ನೆಲೆಸಿತಲ್ಲ. ಎಲ್ಲರಿಗೂ ಮಂಗಳವಾಗಲಿ. ಸಹೃದಯ ಕಲಾಬಾಂಧವರಲ್ಲಿ ಸಸ್ನೇಹ ವಂದನೆಗಳು. ಪಾಠಕ್ ಯಕ್ಷ ಸಂಸ್ಕೃತಿ ಟ್ರಸ್ಟ್ ಇವರಿಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಯುವಕ ಸಂಘದವರಿಗೆ ಮತ್ತು ಅದರ ಸಂಪೂರ್ಣ ಪ್ರಾಯೋಜಕತ್ವವನ್ನು ಒಪ್ಪಿಕೊಂಡಂಥ ನಮ್ಮ ಆತ್ಮೀಯರಾದಂಥ ಸಪ್ತಕದ GS ಹೆಗಡೆಯವರಿಗೆ ಆತ್ಮೀಯವಾಗಿ ಕೃತಜ್ಞತೆಗಳನ್ನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ದಿನ ನಮ್ಮ ಪಾಲಿಗೆ ಕಾರ್ಯಕ್ರಮ ವಿಶೇಷವಾದದ್ದು. ಕಾರಣ ಏನೆಂದರೆ, ನೀವು ಇದುವರೆಗೆ ಕಂಡಂಥ ಈ ದಧೀಚಿ ತ್ಯಾಗ ತಪೋನಿಧಿ ದಧೀಚಿಯ ಪ್ರಸಂಗ ಇವತ್ತೇ ಪ್ರಪ್ರಥಮವಾಗಿ ರಂಗಸ್ಥಳದಲ್ಲಿ ಅನಾವರಣಗೊಂಡದ್ದು. ಇದರ ಪುಸ್ತಕ ಬಿಡುಗಡೆಯೋ ಅಥವಾ ಉದ್ಘಾಟನೆಯನ್ನು ನಾವು ವಿಶೇಷವಾಗಿ ಮಾಡಲಿಲ್ಲ. ಸಹೃದಯರಾದಂಥ ನಿಮ್ಮ ಮುಂದೆ ಇದು ಪ್ರದರ್ಶನಗೊಂಡರೆ ಅದಕ್ಕಿಂತ ದೊಡ್ಡ ಉದ್ಘಾಟನೆ ಯಾವುದೂ ಇಲ್ಲ ಅಂತ ತಿಳ್ಕೊಂಡು ಈ ಕಾರ್ಯವನ್ನು ನಾವು ಮಾಡಿದ್ದೇವೆ. ನೀವು ಅದಕ್ಕೆ ಸಾಕ್ಷಿಗಳಾಗಿದ್ದೀರಿ. ತಮಗೆ ವಂದಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. GS ಹೆಗಡೆಗೆ ಏನಾದರೂ ಹೇಳಲಿಕ್ಕೆ ಪಾತ್ರ ಪರಿಚಯ ಮಾಡ್ತೇನೆ. ಇವರು ಭಾಗವತರು ಅನಂತ ಹೆಗಡೆ ದಂತಳಿಗೆಯವರು. ಇಡಗುಂಜಿ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಬರೆದಂಥ ತ್ಯಾಗ ತಪೋನಿಧಿ ದದೀಚಿ ಈಗ ಪ್ರದರ್ಶನಗೊಂಡಿದೆ. ಹಾಗೆ ಚಂಡೆವಾದನದಲ್ಲಿದ್ದವರು ಪನ್ನಗ ಮಯ್ಯ ಅವರು ಇನ್ನೂ ವಿದ್ಯಾರ್ಥಿ ದಶೆಯಲ್ಲಿದ್ದಾರೆ. ಹಾಗೆ ದೇವೇಂದ್ರನ ಪಾತ್ರವನ್ನು ಮಾಡಿದಂಥವರು ರವಿ ಮಡೋಡಿ. ಇವರು ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದಾರೆ. ಆದರೆ ಯಕ್ಷಗಾನದಲ್ಲಿ ಅವರು ತಮ್ಮನ್ನು ಒಳ್ಳೆಯ ರೀತಿಯಿಂದ ತೊಡಗಿಸಿಕೊಂಡಿದ್ದಾರೆ. ಹಾಗೆ ನಮ್ಮ ತಂಡದಲ್ಲಿ ವಿಧ ವಿಧವಾದ ಕೆಲಸದಲ್ಲಿ ಇರುವಂಥ ಉದ್ಯೋಗದಲ್ಲಿರುವಂಥ ಯುವಕರು ಇದ್ದಾರೆ. ಅಶ್ವಿನಿ ಕೊಂಡದಕುಳಿ ನಿಮ್ಮ ಮುಂದೆ ಆಲಂಬುಸೆಯಾಗಿ ಕಾಣಿಸಿಕೊಂಡವಳು. ಹಾಗೆ ರವೀಶ್ ಐನಬೈಲು ಅವರು ವೃತ್ತಾಸುರನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ದೇವದೂತನಾಗಿ ಸುಜಯ್ ಕೋಳಿಗಾರ್ ಅವರು ನಿಮ್ಮ ಮುಂದೆ. ಹಾಗೆಯೇ ಇಬ್ಬರು ವಿಷ್ಣುವಿನ ಪಾತ್ರದಲ್ಲಿ ದಿನೇಶ್ ಕನ್ನಾರ್, ಸನ್ನಿಧಿ ಮತ್ತು ಲಿಖಿತ ಇರುವರು ದೇವೇಂದ್ರನ ಬಲ ಮತ್ತು ರಾಕ್ಷಸನ ಬಲವಾಗಿ ಕಾಣಿಸಿಕೊಂಡಿದ್ದಾರೆ. ನಾನು ಈ
ಪಾಠಕ್ ಯಕ್ಷ ಸಂಸ್ಕೃತಿಯ ಅಧ್ಯಕ್ಷ AP ಪಾಠಕ್ ಮದ್ದಳೆಯನ್ನು ನುಡಿಸಿದ್ದೇನೆ. ನಮಸ್ಕಾರ. ಉತ್ತಮವಾದಂಥ ಯಕ್ಷಗಾನ ಪ್ರಯೋಗ ಇವತ್ತು ನಿಮ್ಮ ಮುಂದಾಗಿದೆ. ಅದಕ್ಕೆ ಕಾರಣೀಕರ್ತರೆಲ್ಲರೂ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಯಕ್ಷಗಾನದ ಅಧಿದೇವತೆಯಾದ ಇಡಗುಂಜಿ ಮಹಾಗಣಪತಿಯನ್ನು ಪ್ರಾರ್ಥಿಸಿ ಎಲ್ಲವರಿಗೂ ಸನ್ಮಂಗಳವನ್ನು ಉಂಟು ಮಾಡಿ ಅಂತ ಆ ದೇವರನ್ನು ಬೇಡ್ಕೊಂಡು ಕಲಾವಿದರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.